ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಜುಲೈ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ ತಿಥಿ, ಹಸ್ತ ನಕ್ಷತ್ರ, ಸಿದ್ಧಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ತುಂಬ ಜನ ಭೇಟಿ ಆಗ್ತಿರ್ತೇನೆ, ಮಾತಾಡ್ತಿರ್ತೇನೆ, ಗುರುಗಳೇ ನಮಗೆ ಪುಟ್ಟದಾಗಿ ಯಾವ ದಿನ ನಮಗೊಳ್ಳೆಯದು, ಯಾವ ತಿಥಿ ಅನ್ನುವುದು ಪಂಚ ಅಂಗಗಳು ಅಂತ ಹೇಳ್ತಾರೆ. ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ. ಅದರಲ್ಲೂ ತಿಥಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ತಿಥಿಯನ್ನು ನೋಡ್ತಾರೆ. ಸೂರ್ಯೋದಯ ಕಾಲಕ್ಕೆ ಯಾವ ತಿಥಿ ಇದೆ ಅದು ತುಂಬ ಅಪ್ಲೈ ಆಗುತ್ತೆ ಅವತ್ತಿನ ದಿನಕ್ಕೆ. ವೈದಿಕರಾಗಿ ಆ ದಿನ ನಮಗೊಳ್ಳೆಯದ ಮಾಡ್ಕೊಳ್ಳೋ ಕೆಲಸ ನಮಗೆ ಸುಖಪ್ರದ, ಶಾಂತಿಪ್ರದ, ನೆಮ್ಮದಿಪ್ರದ, ಆರೋಗ್ಯಪ್ರದ, ವೃದ್ಧಿಪ್ರದ ಆಗಬೇಕು ಅನ್ನತಕ್ಕಂಥದ್ದೇ ಎಲ್ಲರೂ ಬಯಸೋದು. ಅಂಥದಕ್ಕೋಸ್ಕರ ವಿಶೇಷವಾಗಿ ಒಂದು ಪುಟ್ಟ ಮಾಹಿತಿಗಳನ್ನು ತಗೊಬಂದಿದ್ದೇನೆ. ದಯಮಾಡಿ ಬರೆದಿಟ್ಕೊಳ್ಳಿ. ನಿತ್ಯ ಒಂದು ತಿಥಿಯನ್ನು ನೋಡ್ಕೊಳ್ಳಿ. ನಕ್ಷತ್ರಗಳನ್ನು ತಿಳಿಸ್ಕೊಡ್ತೇನೆ, ವಾರಗಳನ್ನು ತಿಳಿಸ್ಕೊಡ್ತೇನೆ. ಎಲ್ಲರೂ ನನ್ನನ್ನು ಬಂದು ವೈದಿಕವಾಗಿ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ, ಈ ದಿನ ಚಂದವ, ಒಂದು ಗಾಡಿ ತಗೊಳಕ್ಕೋ, ಮನೆ ಗೃಹ ಪ್ರವೇಶ ಮಾಡೋಕ್ಕೆ, ಇಂಟ್ರೂಸ್ ಹೋಗ್ಲಿಕ್ಕೆ, ಹೊಸ ಕಾರ್ಯ ಆರಂಭ ಮಾಡಲಿಕ್ಕೆ, ಈ ರೀತಿಯೆಲ್ಲ ಹುಡುಕ್ತಿರ್ತೀರಿ. ಅದಕ್ಕೋಸ್ಕರವೇ ಇಂಥದೊಂದು ಮಾಹಿತಿ ನಿಮ್ಮ ಮುಂದ್ಗಡೆ ತಗೊಬಂದಿದ್ದೇನೆ. ಮುಖ್ಯವಾಗಿ ಶುಕ್ಲ ಪಕ್ಷ ತುಂಬ ಒಳ್ಳೇದಿರುತ್ತೆ, ಅದರ ಕಡೆ ಗಮನ ಇಡಿ. ಈಗ ನೋಡಿ, ಶುಕ್ಲ ಪಕ್ಷ ಇವತ್ತು ಷಷ್ಠಿ. ಷಷ್ಠಿಗೆ ಸಾಮಾನ್ಯವಾಗಿ ಯಾವ ಶುಭ ಕಾರ್ಯ ಮಾಡೋದಿಲ್ಲ. ಶುಕ್ಲ ಪಕ್ಷ ಅಂದ್ರೆ ಏನು, ಕೃಷ್ಣ ಪಕ್ಷ ಅಂದ್ರೆ ಏನು? ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ವೃದ್ಧಿ ಚಂದ್ರ ಅಂತ ಹೇಳ್ತಾರೆ. ಅದನ್ನ ಶುಕ್ಲ ಪಕ್ಷ. ಹಾಗೆಯೇ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ಕೃಷ್ಣ ಪಕ್ಷ ಅಂತ ಹೇಳ್ತೇವೆ. ಆ ವ್ಯಾಕ್ಸಿಂಗ್ ಮೂನ್, ಕ್ಷಯ ಚಂದ್ರ, ಅಕ್ಷಯ ಚಂದ್ರ ವೃದ್ಧಿ, ಕ್ಷಯ ಚಂದ್ರ ಕರಗ್ತಾ ಬರ್ತಾನೆ. ಅಲ್ಲಿಗೆ ನಮ್ಮ ಕೆಲಸಗಳು ತೊಂದರೆ ಆಗುತ್ತೆ ಅಂತಕ್ಕಂಥದ್ದು. ಸೊ ಪ್ರತಿ ತಿಂಗಳು ಒಂದು 15 ದಿನ ಇಂಥದ್ದೊಂದು ಬರುತ್ತೆ. ಅಕಸ್ಮಾತ್ ಕೃಷ್ಣ ಪಕ್ಷ ಬಂದಿದೆ ಮಾಡಲೇಬೇಕು ಅಂದಾಗಲೂ ತಿಥಿಗಳನ್ನು ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅತಿ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಅಮಾವಾಸ್ಯ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡದೇ ಇದ್ರೆ ಅತ್ಯುತ್ತಮ. ಪೂಜೆಗಳು ಒಳ್ಳೆಯದು, ದೇವಿ ಪೂಜೆ, ಆರಾಧನೆ. ಯಾಕಂದ್ರೆ ಪರಿಪೂರ್ಣವಾಗಿ ಚಂದ್ರ ಕರಗ್ಬಿಟ್ಟಿರ್ತಾನೆ. ಚಂದ್ರನ ಏನಂತೇವೆ, ಮಾತೃಕಾರಕ. ಅಮ್ಮನೆ ಮಲಗ್ಬಿಟ್ಟಿದ್ದಾಳೆ, ಜ್ವರ ಬಂದ್ಬಿಟ್ಟಿದೆ, ನಮ್ಮ ಮನೆಗೆ ದಿಕ್ಕಿ ಯಾರು? ಹೌದಲ್ವಾ? ನಮ್ಗೆ ಅಡಿಗೆ ಆದ್ಮೇಲೆ ಶಕ್ತಿಕಾರಕ, ಮನೋಕಾರಕ, ಮಾತೃಕಾರಕ, ವೃದ್ಧಿಕಾರಕ, ತೃಪ್ತಿಕಾರಕ, ಸುಖಕಾರಕ. ಚಂದ್ರನೇ ಇಲ್ಲ ಮನೇಲಿ, ಅಮ್ಮ ಇಲ್ಲ, ನಮ್ಮ ಮನಸ್ಸು ಸ್ಥಿತ್ಯಂತರ ಇರೋಲ್ಲ. ಅಮಾವಾಸ್ಯೆಗಳಲ್ಲಿ ನೀವು ಗಮನಿಸಿ ನೋಡಿ, ಉಬ್ಬರವಿಳಿತಗಳು ಜಾಸ್ತಿ. ಅಮಾವಾಸ್ಯೆ ಹಿಂದೆ ಮುಂದೆ ದಿನ ನೋಡಿ, ಒಂದು ರೀತಿ ಮನುಷ್ಯ ಪ್ರಕಂಪಿಸತಕ್ಕಂಥದ್ದು ಜಾಸ್ತಿ. ಏನೋ ಒಂದು ತೊಳಲಾಟ ಮಾಡಿಕೊಳ್ಳತಕ್ಕಂಥದ್ದು ಜಾಸ್ತಿ. ಅದರಲ್ಲೂ ಈ ಒಂದು ಮನೋಬಲ ಇಲ್ಲದಿರುವವರು, ಮಾನಸಿಕ ಸಮಸ್ಯೆ ಇರುವವರು, ದೈಹಿಕ ಸಮಸ್ಯೆ ಇರುವವರು, ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವರು, ಪ್ರೇತ ಬಾಧೆ, ಕ್ಷುದ್ರ ಬಾಧೆ, ಬೇರೆ ರೀತಿಯ ಮಾಟ ಮಂತ್ರ ತಂತ್ರ ಪ್ರಯೋಗ ಆಗಿದ್ರೆ ಕಂಪಿಸ್ತಿರ್ತಾರೆ. ಬೇರೆ ಏನೋ ಒಂದು ರೀತಿ ವಿಚಿತ್ರವಾದಂಥ ಒಂದು ಅವಗಾಹನೆ, ಪ್ರಕೃತಿಯ ಒಂದು ರೀತಿ ಗುಯಿ ಅಂತಿರುತ್ತೆ. ಅದಕ್ಕೆ ಮಹಾಲಯ ಅಮಾವಾಸ್ಯ ಎಲ್ಲ ಅಮಾವಾಸ್ಯೆಗಳಿಗಿಂತಲೂ ದೊಡ್ಡದಾದ ಅಮಾವಾಸ್ಯ. ಆ ಸಂದರ್ಭದಲ್ಲಿ ನಾವು ಯಾವ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ.
ಪಿತೃ ಕಾರ್ಯಗಳನ್ನ ಮಾಡ್ತೇವೆ, ಅಪರ ಕಾರ್ಯಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ. ವೈದಿಕ ಕಾರ್ಯಗಳನ್ನ ಆ 15 ದಿನ ಮಾಡೋಲ್ಲ. ಇಡೀ ಪ್ರಕೃತಿಯೇ ಸ್ತಂಭೀಭೂತವಾಗಿ ನಿಂತಿರತಕ್ಕಂಥದ್ದು ಇರುತ್ತೆ. ಸೊ ಅದರಿಂದ ಬರೆದಿಟ್ಕೊಳ್ಳಿ. ಅಮಾವಾಸ್ಯೆ ದಿನ ಆದಷ್ಟು ಮನಸ್ಸು ಚಂಚಲ, ನಮ್ಮ ನಿಗ್ರಹ ನಾವಿಲ್ಲ, ನಮ್ಮ ಮಾತು, ನಮ್ಮ ಆಲೋಚನೆ, ನಮ್ಮ ಚಿಂತನೆ ಏನೋ ನೆಗೆಟಿವ್, ಏನೋ ಭಯ, ಏನೋ ಆತಂಕ, ತೃಪ್ತಿ ಇರೋಲ್ಲ, ಸುಖವಿಲ್ಲ ಅನ್ನತಕ್ಕಂಥ ಒಂದು ಭಾವಗಳು ಜಾಸ್ತಿ. ಅದರಿಂದ ಎಚ್ಚರಿಕೆ. ಇನ್ನು ಪಾಡ್ಯಮಿ ಪರವಾಗಿಲ್ಲ, ಬಟ್ ಆದ್ರೂ ನಾವು ಒಪ್ಪಲ್ಲ. ಅಮಾವಾಸ್ಯೆ ಹಿಂದೆ ಮುಂದೆ ಅಂತ ಹೇಳಿದ್ನಲ್ವಾ, ಹುಣ್ಣಿಮೆ ಹಿಂದೆ ಮುಂದೆ ಕೂಡ ಅಷ್ಟೇ. ಸಾಮಾನ್ಯವಾಗಿ ನಾವೇನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ಚತುರ್ದಶಿ ಹಿಂದಿನ ದಿನ, ಅಮಾವಾಸ್ಯೆ ನಂತರ ಪಾಡ್ಯಮಿ, ಹಾಗೆ ಚತುರ್ದಶಿ, ಹುಣ್ಣಿಮೆ, ಪಾಡ್ಯಮಿ ಯಾವುದೇ ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ಹೋಗೋದಕ್ಕೆ ಒಪ್ಪೋದಿಲ್ಲ. ಅಕಸ್ಮಾತ್ ಹೋಗ್ಲೇಬೇಕು ಅನ್ನೋದಾದ್ರೆ ಪಾಡ್ಯಮಿ ದಿನ ಬೆಳಿಗ್ಗೆ ಮನೆ ಬಿಡ್ಬೇಕಾಗುತ್ತೆ. ಬೆಳಿಗ್ಗೆ ಒಂದು 6:30ಗೆಲ್ಲ ಒಳಗಡೆ ಸ್ನಾನ ಮಾಡಿ ಮನೆ ದೇವರಿಗೆ ಒಂದು ತುಪ್ಪದ ದೀಪವೋ, ಹೊಂಗೆ ಎಣ್ಣೆ ದೀಪವೋ, ತೆಂಗಿನ ಎಣ್ಣೆ ದೀಪವೋ, ವಿಧಿ ಇಲ್ಲ, ಹೋಗ್ಲೇಬೇಕು, ಆ ಕಾರ್ಯಕ್ಕೆ ಹೋಗ್ಬೇಕು, ಮಾಡ್ಕೋಬೇಕು, ಇನ್ನೇನು ಗೊತ್ತಾಗ್ತಿಲ್ಲ ಅನ್ನೋದಾದ್ರೆ ಪಾಡ್ಯಮಿ ದಿನ ಬಿದ್ದ್ಬಿಟ್ಟಿದೆ, ಬೆಳಿಗ್ಗೆ ಎದ್ದು ಹೊರಡತಕ್ಕಂಥದ್ದು ಮಾಡಿ. ಸ್ವಲ್ಪ ನಿಮಗೆ ಸುಧಾರಿಸ್ತಕ್ಕಂಥದ್ದು ಆಗುತ್ತೆ. ಬ್ರಾಹ್ಮಿ ಮುಹೂರ್ತ ಇದ್ರೆ ಒಳ್ಳೇದು. ಇಲ್ಲ, ನಾವ್ ಇನ್ನೊಂದು ಏನ್ ಹೇಳ್ತೇವೆ, ಮಧ್ಯಾಹ್ನ ಒಂದು 10:30, 11 ಗಂಟೆ ಮೇಲೆ ಮನೆ ಬಿಡ್ತಕ್ಕಂಥದ್ದು ಮಾಡ್ಕೋಬೇಕು. ರಾಹುಕಾಲ ನೋಡ್ಕೊಂಡು ಬಿಡತಕ್ಕಂಥದ್ದು ಮಾಡಿ. ಪಾಡ್ಯಮಿ ದಿನ ರಾಹುಕಾಲ, ಯಮಗಂಟ ಕಾಲ, ಮುಖ್ಯವಾಗಿ ಗುಳಿಕ ಕಾಲ, ಈ 3 ಇರದ ರೀತಿ ಸಮಯ ನೋಡ್ಕೊಂಡು ಬಿಡತಕ್ಕಂಥದ್ದು ಮಾಡಿ. ಏನೋ ಮಾತುಕತೆ, ವ್ಯವಹಾರದ ಮಾತುಕತೆ ಬಿಟ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಡಬೇಕು. ಬೆಳಿಗ್ಗೆ ಒಂದು 5:30ಗೆಲ್ಲ ಸ್ನಾನ ಮಾಡಿ ಬಿಡಬೇಕು. ಇಲ್ಲವೇ ಒಂದು 10:30 ಮೇಲೆ ಈ ರೀತಿ ಸಣ್ಣ ಪುಟ್ಟ ಮಾತುಕತೆ ಅಷ್ಟೇ, ದೊಡ್ಡದಾಗಿ ಯಾವುದೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಚತುರ್ದಶಿ ದಿನ ಇರ್ಬೋದು, ಅಮಾವಾಸ್ಯೆ ದಿನ ಇರ್ಬೋದು, ಮಾರನೇ ದಿನ ಪಾಡ್ಯಮಿ. ಇನ್ನು ವಿಶೇಷವಾಗಿ ದ್ವಿತೀಯ ತಿಥಿ ವೃದ್ಧಿ, ದ್ವಿತೀಯ ವಿಘ್ನ ಇರಬಾರದು ಅಂತ ಹೇಳ್ತಾರೆ. ಯಾವುದೇ ಕಾರ್ಯ ಮಾಡಿದ್ರೆ 2ನೇ ದಿನ ಅದನ್ನ ಪರಿಪೂರ್ಣ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅರ್ಧದಲ್ಲಿ ನಿಂತೋಗುತ್ತೆ. 1ನೇ ದಿನ ಮಾಡ್ದ, 2ನೇ ದಿನ ಬಿಟ್ಟ ಅಂತ ಹೇಳ್ದ ಅಂದ್ರೆ ಅದು ಭಂಗವೇ. ಅದರಿಂದ ದ್ವಿತೀಯ ತಿಥಿ ಕೂಡ ಶುಭ ಕಾರ್ಯಗಳಿಗೆ, ಮಾತುಕತೆಗಳಿಗೆ, ವ್ಯವಹಾರಗಳಿಗೆ ಅತಿ ವಿಶೇಷ. ಮುಖ್ಯವಾಗಿ ರಾಜಕೀಯ ಕಾರ್ಯ, ಏನಾದ್ರೂ ಒಂದೊಳ್ಳೆ ದೊಡ್ಡ ಮಾತುಕತೆ ಮಾಡೋದು, ಯಾವುದಾದ್ರೂ ಕೇಸುಗಳು ಫೈಲ್ ಮಾಡ್ಕೊಳ್ಳಿಕ್ಕೆ, ಕುಳಿತು ಚರ್ಚೆ ಮಾಡಲಿಕ್ಕೆ, ವಾದ ವಿವಾದಗಳಿಗೆ ದ್ವಿತೀಯ ತಿಥಿ ಅತ್ಯದ್ಭುತವಾಗಿರುತ್ತೆ. ಜಾಬ್ ಸೇರ್ಲಿಕ್ಕೆ, ಜಾಯ್ನಿಂಗ್ ಅಂತ ಕೇಳ್ತಿರಲ್ವಾ, 2ನೇ ತಿಥಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ತೃತೀಯ ತಿಥಿ ಅನ್ನತಕ್ಕಂಥದ್ದು, ತದಿಗೆ ಅಂತ ನಾವೇನ್ ಮಾತಾಡ್ತೇವೆ, ತೃತೀಯ ತಿಥಿ ಅಮಾವಾಸ್ಯೆಯಿಂದ 3ನೇ ದಿನ, ಇಲ್ಲ ಹುಣ್ಣಿಮೆಯಿಂದ 3ನೇ ದಿನ ತುಂಬಾ ವಿಶೇಷ ಆಗುತ್ತೆ. ಎಲ್ಲಾ ಕಾರ್ಯಗಳಿಗೂ ಕೂಡ ವಿಜಯ ಪ್ರಾಪ್ತಿಯನ್ನ ಕೊಡತಕ್ಕಂಥದ್ದು. ಯುದ್ಧ ಮಾಡಬೇಕು, ಕೇಸ್ ಫೈಲ್ ಮಾಡಬೇಕು, ಒಂದು ಒಳ್ಳೆ ಕೋರ್ಸ್ಗೆ ಸೇರ್ಬೇಕು, ಇಂಟರ್ವ್ಯೂಸ್ಗೆ ಹೋಗ್ಬೇಕು. ನಿಮ್ಮಲ್ಲಿ ಅರ್ಹತೆ, ಪ್ರಯತ್ನ ಏನು ಮಾಡದೆ ನಾನು ಇಂಟರ್ವ್ಯೂಗೆ ಹೋಗ್ಬಿಟ್ಟಿದ್ದೇನೆ ಗುರುಗಳೇ, ಸಿದ್ಧತೆ ಏನು ಮಾಡ್ಕೊಳ್ಳದೆ ಓದೋದನ್ನ ಬಿಟ್ಬಿಟ್ಟು ಟೈಮ್ ಪಾಸ್ ಮಾಡ್ಬಿಟ್ಟು ಹೋಗಿ ಎಕ್ಸಾಮ್ ಬರೆದ್ಬಿಡ್ತಾನೆ, ಇಂಟರ್ವ್ಯೂ ಮಾಡಿಬಿಡ್ತಾನೆ, ಖಂಡಿತ ಇಲ್ಲ. ಓ ವಿಜಯ ಪ್ರಾಪ್ತಿ ಅಂತ ಹೇಳ್ಬಿಟ್ಟಿದ್ದಾರೆ ಗುರುಗಳು ಅಂತ ಹೇಳ್ಬಿಟ್ಟು ವರ್ಷ ಪೂರ್ತಿ ಪುಸ್ತಕ ಇಟ್ಕೊಬಿಟ್ಟು ತೃತೀಯ ತಿಥಿ ದಿನ ಹೋಗ್ಬಿಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, UPSC ಎಕ್ಸಾಮ್ ಬರಿತೀನಿ, ನೀಟ್ ಬರಿತೀನಿ, JEE ಬರಿತೀನಿ, ಖಂಡಿತ ಆಗಲ್ಲ. ನೀವು ಏನು ಸಿದ್ಧತೆ ಮಾಡಿಕೊಂಡಿರುತ್ತೀರೋ ಅದು ಅತ್ಯುತ್ತಮ ಫಲಿತಾಂಶ. ಅದು ಇನ್ನಷ್ಟು ಒಂದು ರೀತಿ ಅಡಿಗೆಗೆ ಒಗ್ಗರಣೆ ಹಾಕದ ಹಾಗೆ, ಒಂದು ರೀತಿ ಹಾಲಿಗೆ ಜೇನುತುಪ್ಪ ಹಾಕದ ಹಾಗೆ. ಹಾಲೇ ಇಲ್ಲ ಬರೀ ಜೇನುತುಪ್ಪ ಅಂದ್ರೆ, ಅಡಿಗೆಗೆ ಉಪ್ಪು ಹಾಕದ ಹಾಗೆ. ಅಡಿಗೆ ಇಲ್ಲ ಉಪ್ಪು ಅನ್ನೋದಾದ್ರೆ ಬರೀ ನೀರಿಗೆ ಖಾರದ ಪುಡಿ ಹಾಕಿದಾಗ ಆಗ್ಬಿಡುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲಾ ಕಾರ್ಯಗಳಿಗೂ ವಿಶೇಷವಾಗಿ ತೃತೀಯ ತಿಥಿ ಅದ್ಭುತ ಫಲಿತಾಂಶವನ್ನ, ಆನಂದವನ್ನ ತಂದು ಕೊಡ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ಮದುವೆ ಕಾರ್ಯಗಳು, ಹುಡುಗಿ ನೋಡೋ ಶಾಸ್ತ್ರ, ಹುಡುಗನ್ ನೋಡೋ ಶಾಸ್ತ್ರ, ಅವರಿಬ್ರು ಮಾತನಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡುವಂತ ದಿನ ತೃತೀಯ ತಿಥಿ ಆಗಿದ್ರೆ ಇಬ್ಬರಲ್ಲೂ ಆನಂದ ಹೋಗ್ತಕ್ಕಂಥದ್ದಾಗುತ್ತೆ. ಒಂದಕ್ಕೆ ಮಾತುಗಳು ಬರ್ತಕ್ಕಂಥದ್ದು ಹೆಚ್ಚು.
ಇನ್ನು ಚೌತಿ ನಾವು ಒಪ್ಪಲ್ಲ. ಅಂತ ಒಂದು ಗಣೇಶ ಚತುರ್ಥಿಯ ದಿನವೇ ನಾವು ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಚೌತಿ ಬಂದಿದೆ ಕಣೋ, ಯಾವುದು ನೋಡಬಾರ್ದು, ಹೋಗಬಾರ್ದು, ಗಣೇಶನನ್ನೇ. ಯಾಕಂದ್ರೆ ಆ ತಾಯಿ ಗೌರಿ ದೇವಿಯ ಮಗ, ಮನೋಕಾರಕ ಚಂದ್ರ ಅಂತ ಹೇಳ್ತಾರೆ. ಆ ಚಂದ್ರನಿಗೆ ಕಾರಕತ್ವ ಗೌರಿ ದೇವಿ. ಗೌರಿ ದೇವಿಯ ಸುಪುತ್ರನೇ ಗಣೇಶ. ಸೊ ಅಂತ ಒಂದು ಗಣೇಶನ ಭಾವದ ಚೌತಿ ದಿನ ಕೂಡ ನಾವು ಒಪ್ಪಲ್ಲ. ಅಕಸ್ಮಾತ್ ಏನೋ ಒಂದು ಮಾತುಕತೆ ಸಂಜೆಗೆ ಇಟ್ಕೊಳ್ಳಿ, ಮಾಡ್ಲೇಬೇಕು, ಇನ್ ವಿಧಿ ಇಲ್ಲ. ಯಾವುದೋ ವ್ಯವಹಾರ, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಮಾತುಕತೆ ಅನ್ನೋದಾದ್ರೆ ಸಂಜೆಗೆ ಇಟ್ಕೋಬಹುದು. ಒಂದು 4 ಗಂಟೆ, 3:30, 4ರಿಂದ ಒಂದು 6 ಗಂಟೆ, ಗೋಧೋಳಿ ಹೊತ್ತಿಗಿಂತ ಮೊದಲು ಒಂದು 3:30ಯಿಂದ 4:30, 5:30 ಈ 2 ಅವರ್ ಚೌತಿ ದಿನ ಏನಾದ್ರೂ ಒಂದು ಇಟ್ಕೋಬಹುದು. ತುಂಬಾ ದೊಡ್ಡದಾಗಿ ಇಟ್ಕೊಳ್ಳಕ್ಕೆ ನಾವು ಒಪ್ಪೋದಿಲ್ಲ. ದೊಡ್ಡ ಕಾರ್ಯ, ದೊಡ್ಡ ಬಿಸ್ನೆಸ್, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಮಾತುಕತೆ ಖಂಡಿತ ಸ್ಟ್ರಕಪ್ ಆಗ್ತಕ್ಕಂಥದ್ದಾಗ್ತೀರಿ, ಎಚ್ಚರಿಕೆ. ಇನ್ನು ಪಂಚಮಿ ಎಲ್ಲಾ ಕಾರ್ಯಗಳಿಗೂ, ಅದರಲ್ಲೂ ವಿದ್ಯಾರಂಭ, ಅನ್ನಪ್ರಾಶನ, ಮಕ್ಕಳಿಗೆ ಮೊದಲನೇ ಅಕ್ಷರ ಕಲಿಸ್ಬೇಕು. ಕೊಲ್ಲೂರು ದೇವಿ, ನನ್ನ ತಾಯಿ ಜಗನ್ಮಾತೆ ಶೃಂಗೇರಿ ತಾಯಿ, ಹರಿಹರಪುರ ಕ್ಷೇತ್ರ, ಈ ರೀತಿ ಹೋಗ್ಬಿಟ್ಟು ಮಾಡ್ಕೊಂಡು ಬರ್ತೇವೆ ಗುರುಗಳೇ. ಅನ್ನಪ್ರಾಶನ ಸಿಗಂದೂರು, ಹೊರನಾಡು ಅನ್ನಪೂರ್ಣೇಶ್ವರಿ, ಮೊದಲನೇ ಕೈ ತುತ್ತು ಇಡೀ ಜೀವನ ಪರ್ಯಂತ ಶಕ್ತಿ ಕೊಡತಕ್ಕಂಥದ್ದು. ಅಮೃತ ಮಸ್ತು ಅದು ಅಂತ ಹೇಳ್ತೇವೆ. ಅದಕ್ಕೆ ಕ್ಷೇತ್ರಗಳಿಗೆ ಹೋಗಿ ಮಾಡಿಸ್ತೇವೆ. ನಮ್ಮ ಭಾರತದಲ್ಲಿರೋ ವೈದಿಕ ಇದೆಯಲ್ಲ ನೋಡಿ, ತಿನ್ನುವ ಮೊದಲನೇ ಅಗಳು ಕೂಡ ತಾಯಿಯ ಪ್ರಸಾದ ಆಗಿರ್ಬೇಕು ಅಂತ ಮಾಡ್ತೇವೆ. ಹಾಗೆ ಬರೆಯುವ ಮೊದಲ ಅಕ್ಷರ ತಾಯಿ ಸಾನ್ನಿಧ್ಯದಲ್ಲಿ, ದೇವಿ ಸಾನ್ನಿಧ್ಯದಲ್ಲಿ, ಅದು ನಾವ್ ಏನಾದ್ರೂ ಓದಿದ್ರೆ ಅದು ನಮಗೆ ಉಪಯೋಗಕ್ಕೆ ಬರ್ಬೇಕಲ್ಲ ಮಕ್ಕಳೇ. ತುಂಬಾ ಜನ ಹೇಳ್ತಿರ್ತಾರೆ ಸಕ್ಸಸ್ಫುಲ್ ಪೀಪಲ್ ಆರ್ ಮೋರ್ ಸಕ್ಸಸ್ಫುಲ್. ಕಾರಣ ಏನಂದ್ರೆ ಇಂಥ ಒಂದು ವೈದಿಕ ನಿಯಮಗಳನ್ನ ಮಿಸ್ ಮಾಡೋಲ್ಲ. ನೋಡಿ, ಶ್ರೀಮಂತಿಕೆ ಬೇರೆ, ಐಶ್ವರ್ಯವಂತಿಕೆ ಬೇರೆ, ಜಮೀನ್ದಾರ ಅದು ಬೇರೆ. ಅದೇ ಒಂದು ಧನವಂತ, ದುಡ್ಡು ಬರ್ತಿದೆ, ವರಮಾನ ಇದೆ, ಊಟ ಬಟ್ಟೆ ವ್ಯವಸ್ಥೆ, ಮನೆ ಗಾಡಿ, ಸೊ ಅಂಥದ್ದು ಪಡೆಯಬೇಕು ಅಂದರೂ ಕೂಡ ಯೋಗ ಬೇಕು. ಮೋಸ ಮಾಡಿ ಲೋಕದಲ್ಲಿ ಪಡಿತಾರೆ, ಅದು ಬಿಡಿ. ಅವರೆಲ್ಲ ಚೆನ್ನಾಗಿದ್ದಾರೆ, ಅದ್ರ ಬಗ್ಗೆ ಬೇಡ. ಅವನು ಯಾವುದೋ ಒಂದು ಯೋಗ ಪಡ್ಕೊಂಡು ಬಂದಿದ್ದಾನೆ ಅನುಭವಿಸ್ಲಿಕ್ಕೆ, ಬಿಡಿ. ನೀವು ಚೆನ್ನಾಗಿರ್ಬೇಕು, ನಿಮ್ಮ ತಲೆಮಾರು ಚೆನ್ನಾಗಿರ್ಬೇಕು ಅಂದ್ರೆ ಇಂಥ ಒಂದು ಪಂಚಮಿಯ ದಿನ ವಿದ್ಯಾರಂಭ, ಎಸ್ಪೆಷಲಿ ಯಾವ್ದಾದ್ರು ಕೋರ್ಸಿಗೆ ಸೇರ್ತೀರಿ, ಯಾವ್ದಾದ್ರು ಟ್ರೈನಿಂಗ್ ಸೇರ್ತೀರಿ, ಕಾಲೇಜಿಗೆ ಸೇರ್ತೀರಿ, ಆ ಒಂದು ಜಾಬ್ಗೆ ಸೇರ್ತೀರಿ, ಹೊಸ ಕಾರ್ಯ ಆರಂಭ ಮಾಡ್ತೀರಿ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಪಂಚಮಿ ದಿನ. ಸರಸ್ವತಿ ಪಂಚಮಿ, ಋಷಿ ಪಂಚಮಿ, ದೇವಿ ಪಂಚಮಿ, ಗೌರಿ ಪಂಚಮಿ ಅನ್ನತಕ್ಕಂಥದ್ದು ಕೂಡ ನಾವು ಹೇಳ್ತೇವೆ. ಪಂಚಮಿ ಇಸ್ ವೆರಿ ಗುಡ್. ದೆನ್ ಷಷ್ಠಿ ವಿಘ್ನಗಳೇ, ಅವತ್ತು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೆ ಈ ತಿಥಿ ನಕ್ಷತ್ರಗಳನ್ನ ಏನು ಕೊಡ್ತಿದ್ದೇನೆ ಅಂದ್ರೆ, ನೀವು ಈ ಒಂದು ಎಚ್ಚರಿಕೆ ತೆಗೆದಿಟ್ಕೊಳ್ಳಕ್ಕೆ ಬರೆದಿಟ್ಕೊಳ್ಳಿ. ಎಲ್ಲದಕ್ಕೂ ಸಣ್ಣ ಸಣ್ಣದಕ್ಕೂ ನಮ್ಮ ಹತ್ರ ಓಡ್ ಬರಬಾರ್ದು. ನೀವು ಬರಬಾರ್ದು ಮಕ್ಕಳೇ. ಬೇರೆಯವರೆಲ್ಲರೂ ನೀವು ಬಂದ್ರೆ ಸಾಕು, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹೇಳ್ತೇವೆ. ನೀವು ಬಂದ್ರೆ ಸಾಕು, ಅದರಿಂದಲೇ ನಿಜವೇ. ಆದ್ರೆ ನೀವು ಬಂದ್ರೆ ನಾನು ನೊಂದ್ಕೋತೇನೆ, ಇಷ್ಟೇನಾ, ಇಷ್ಟು ಸಣ್ಣ ಸಮಸ್ಯೆಗೆ ಮಕ್ಕಳು ಬಂದ್ರ ಭಗವಂತ ಅಂತ ತಾಯಿ ವಾಗ್ದೇವಿ ಹತ್ರ ಪ್ರಾರ್ಥನೆ ಮಾಡ್ತಿರ್ತಾನೆ. ಸೊ ಅದರಿಂದ ಷಷ್ಠಿ ತಿಥಿ ದಿನ ಯಾವುದೇ ಶುಭ ಕಾರ್ಯ, ಮಾತುಕತೆ, ವ್ಯಾಜ್ಯಗಳು, ವಾಗ್ವಾದಗಳು, ತಗಾದೆಗಳು ಏನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಿಟಿಪಿಟಿಯೇ, ಸೋಲು ನಿಶ್ಚಿತ, ಮಾನಸಿಕ ನೋವು ನಿಶ್ಚಿತ, ಎಚ್ಚರಿಕೆ. ಜ್ವರ ಬಂದ ಹಾಗೆ ಷಷ್ಟಂ ಕಷ್ಟಂ ಅಂತ ಹೇಳ್ತೇವೆ, ಷಷ್ಟಂ ನಷ್ಟಂ. ಇನ್ನು ಸಪ್ತಮಿ ಅದ್ಭುತ ನೋಡಿ. ನಾಳೆ ವಿಶೇಷವಾಗಿ ಸಪ್ತಮಿ ತಿಥಿ. ಅದಕ್ಕೆ ನಿಮಗೊಂದು ಪುಟ್ಟದಾಗಿ ಒಂದು ಸಣ್ಣ ಪ್ರೋಮೋ ಬರುತ್ತೆ ನೋಡಿ. ನಾ ಹೇಳ್ತಿದ್ದೆ, ಒಂದು ದೊಡ್ಡ ಸಂಸ್ಥೆಯ ಜೊತೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೇನೆ, ಸ್ಪಾನ್ಸರ್ಶಿಪ್ ಬಂದಿದೆ ನಮ್ಮ ಕಾರ್ಯಕ್ರಮಕ್ಕೆ, ನಮಾಮಿ ಶಂಕರಕ್ಕೆ. ಒಪ್ಪಿರಲಿಲ್ಲ, ಸುಮಾರು ಒಂದು 8 ತಿಂಗಳು ಮಾತುಕತೆ. ಸೊ ಐ ವಾಸ್ ವೈಟಿಂಗ್. ಅದರಲ್ಲೂ ಕುಜ ಕೂಡ ಮೂವ್ಮೆಂಟ್ ಆಗಿದ್ದಾನೆ. ಚಿತ್ತಾ ನಕ್ಷತ್ರ, ಕುಜನ ನಕ್ಷತ್ರ, ಧೈರ್ಯ ನಕ್ಷತ್ರ, ಶಕ್ತಿ ನಕ್ಷತ್ರ, ಗುರುವಾರ ನೋಡಿ, ವಾರ ಚೆನ್ನಾಗಿದೆ. ತಿಥಿ ಏನು? ಸಪ್ತಮಿ. ಚಿತ್ತಾ ನಕ್ಷತ್ರ ಪರವಾಗಿಲ್ಲ, ಮಾಡ್ಕೋಬಹುದು. ಯೋಗ ಏನು? ಸಾಧ್ಯ ಯೋಗ, ಸಾಧನೆ ಮಾಡುವಂತ ಯೋಗ.
ಅದಕ್ಕೆ ನಾಳೆ ನಮ್ಮ ಬ್ರ್ಯಾಂಡ್ ಪ್ರಮೋಷನ್ದು ಬರ್ತಕ್ಕಂಥ ಒಂದು ಭಾವವಿದೆ. ಅಕಸ್ಮಾತ್ ಮಿಸ್ ಆದರೂ ಕೂಡ ವಿಶೇಷವಾಗಿ ದಶಮಿಗೆ ಶನಿವಾರಕ್ಕೆ ವಿಶಾಖ ನಕ್ಷತ್ರ ಪರಿಪೂರ್ಣವಾಗಿ, ಹಾಗೆಯೇ ಈ ಒಂದು ಸೋಮವಾರ ಅನುರಾಧ ನಕ್ಷತ್ರ, ಸೋಮವಾರ ಚೆನ್ನಾಗಿದೆ, ತಿಥಿ ದಶಮಿ ತಿಥಿ ಚೆನ್ನಾಗಿದೆ, ನಕ್ಷತ್ರ ಅನುರಾಧ ನಕ್ಷತ್ರ ಇದೆ, ಯೋಗ ಬ್ರಹ್ಮಯೋಗ ಇದೆ, ಕರ್ಣ ಗರಜ ಕರ್ಣ ಇದೆ. ಆಲ್ಮೋಸ್ಟ್ ಎಲ್ಲ ಹೊಂದಕ್ಕೆ ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ಇಂಥದ್ದು ಮಾಡಬೇಕು ಅಂದ್ರೆ ನಾಳೆ ಮಿಸ್ ಆಯ್ತು ಅಂದ್ರೆ ಪ್ರಮೋಷನ್ ಸೋಮವಾರದಿಂದ ಅಂತೂ ಬರೋದಂತೂ ನಿಶ್ಚಿತ. ಸೊ ವಿಚ್ ವಿ ಆರ್ ಡಿಸೈನ್ಡ್ ನಿಮಗೆ ಉಪಯೋಗ ಆಗ್ಲಿಕ್ಕೆ. ಎಲ್ಲೋ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ, ಅದ್ ನೀವು ನೋಡಿ ನಿಮ್ಗೆ ಅರ್ಥ ಆಗುತ್ತೋ, ಓ ಗುರುಗಳೇ ನಮಗಿಂಥದ್ದೊಂದು ಸಹಾಯವಂತ. ಖಂಡಿತ ಅದಕ್ಕೆ ಅದನ್ನೆಲ್ಲ ಕೇಳಿ ಒಂದು ಎಲ್ಲರ ಹಿರಿಯರ ಹತ್ರ ಚರ್ಚೆ ಮಾಡಿ ಇಂಥದ್ದೊಂದು ಸರ್ವಿಸ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಒಪ್ಪಿರ್ತಕ್ಕಂಥದ್ದು. ಸೊ ನಿಮಗೆ ಉಪಯೋಗ ಆಗುತ್ತೆ ಅಂತಾನೆ. ಸೊ ತಿಥಿವಾರ ನಕ್ಷತ್ರಗಳು ಕೂಡ ಅತಿ ಮುಖ್ಯವಾಗಿ, ಅದರಲ್ಲೂ ಈ ಒಂದು ತಿಥಿ ಲೆಕ್ಕಾಚಾರದಲ್ಲಿ ಸಪ್ತಮಿ ತಿಥಿ ಕೂಡ ಎಲ್ಲಾ ಕಾರ್ಯಗಳಿಗೂ ಶ್ರೇಷ್ಠ. ಷಷ್ಠಿ ಮಾಡ್ಕೊಳ್ಳೋದು ಬೇಡ, ಸಪ್ತಮಿ ತಿಥಿ ಬ್ಯೂಟಿಫುಲ್. ದೇವಿ ಸಪ್ತಮಿ, ಋಷಿ ಸಪ್ತಮಿ, ಸಪ್ತವರ್ಣ, ಸಪ್ತ ಮಾತೃಕೆಯರು, ಸಪ್ತ ಕ್ಷೇತ್ರಗಳು, ಸಪ್ತ ಪುಣ್ಯಕ್ಷೇತ್ರಗಳು, ಸಪ್ತ ನದಿಗಳು, ಸಪ್ತ ವರ್ಣಗಳು, ಸಪ್ತ ಬಣ್ಣಗಳು, ಇವೆಲ್ಲವೂ ಇದೆ. ಸೊ ಅದಕ್ಕೋಸ್ಕರ ಆ ಒಂದು ಸಪ್ತಮಿ ತಿಥಿ ಎಸ್ಪೆಷಲಿ ದೇವತಾ ಅರ್ಚನೆ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು. ಯಾವ್ದಾದ್ರೂ ಒಂದು ದೇವತಾ ಕಾರ್ಯ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಹೋಗಿ ಬರ್ತೇವೆ, ದರ್ಶನ ಮಾಡ್ಕೋಬೇಕು, ಅದರ ಶಕ್ತಿ ಫಲಾಫಲ ನಮಗ್ ಸಿಗಬೇಕು ಅಂತ ಆಸೆ ಪಡತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ಬಲವನ್ನ ಕೊಡ್ತಕ್ಕಂಥದ್ದು ಸಪ್ತಮಿ ತಿಥಿ ಕೊಡುತ್ತೆ. ದಾನ, ಗೋದಾನ, ಕನ್ಯಾದಾನ, ಮಾಂಗಲ್ಯದಾನ, ಬ್ಯೂಟಿಫುಲ್ ದೇವತಾ ಅರ್ಚನಾ, ದೇವ್ರಿಗೊಂದು ಹರಕೆ, ದೇವ್ರಿಗೊಂದು ಸೇವೆ, ಯಾರಿಗಾದ್ರೂ ವಿದ್ಯಾರಂಭ ಮಾಡಿಸ್ಕೊಡ್ತಕ್ಕಂಥದ್ದು, ಯಾರನ್ನಾದ್ರೂ ದತ್ತಕ್ಕೆ ತಗೊಳ್ಳೋದು, ಕೇರ್ ಟೇಕರ್ ತಗೊಳ್ಳೋದು, ಪತ್ರಗಳನ್ನ ದಾನ ಪತ್ರ ಮಾಡತಕ್ಕಂಥದ್ದು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೂ ಕೂಡ ತುಂಬಾ ವಿಶೇಷವಾದಂತ ಬಲವೃದ್ಧಿಯನ್ನು ಕೊಡತಕ್ಕಂಥದ್ದಾಗುತ್ತೆ. ಆದರೆ ತಿಥಿಯ ಜೊತೆ ವಾರ, ನಕ್ಷತ್ರ, ಯೋಗ, ಕರ್ಣ ಇವೂ ನೋಡ್ತವೆ, ನೆನಪಿಟ್ಕೊಳ್ಳಿ. ಎಲ್ಲಾ ಕಲಿತು ಬ್ರಹ್ಮದೇವ ಹಾಕೋದಿಲ್ಲ, ಅದು ಭಗವಂತನಿಗೆ ಮಾತ್ರ. ನಾವು ಮನುಷ್ಯರು ಈ ಒಂದು ಮರ್ತ್ಯು ಭೂಮಿ ಅಂತ ಹೇಳ್ತವೆ, ಮರ್ತ್ಯುಲೋಕ ಅಂತ ಹೇಳ್ತವೆ ಈ ಭೂಲೋಕವನ್ನು. ಇಲ್ಲಿ ನಾವು ಕರ್ಮಗಳನ್ನು ಅನುಭವಿಸ್ಲಿಕ್ಕೆ ಬಂದಿದ್ದೇವೆ. ಏನು ಒಳ್ಳೇದು ಮಾಡಿರ್ತೇವೆಯೋ, ಏನು ಬಿತ್ತನೆ ಮಾಡಿರ್ತೇವೆಯೋ ಆ ಬಿತ್ತನೆಗೆ ತಕ್ಕಂತ ಫಲವೃದ್ಧಿ. ಇಫ್ ಯು ಚೀಟ್ ಯು ವಿಲ್ ಬಿ ರಾಬ್ಡ್. ದೇವರು ಬಿಡುವುದಿಲ್ಲ, ಕರ್ಮ ಫಲದಾತ ಬಿಡುವುದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಅದರಿಂದ ನಾನು ಈ ತಿಥಿ ಮೋಸ ಮಾಡ್ಲಿಕ್ಕೂ ಕೆಲವರು ತಿಥಿವಾರ ನಕ್ಷತ್ರ ನೋಡ್ತಾರೆ, ಕಳ್ಳತನಕ್ಕೂ ಕೂಡ ತಿಥಿವಾರ ನಕ್ಷತ್ರ ನೋಡ್ತಾರೆ. ನೆನಪಿಟ್ಕೊಳ್ಳಿ, ನಮಗ್ ಗೊತ್ತಿಲ್ಲ, ಮೋಸ ಮಾಡಲು ಕೂಡ, ಯುದ್ಧ ತಂತ್ರ ಮಾಡಲು ಕೂಡ, ನಮ್ಮ ಎದುರಾಳಿಯ ಮೇಲೆ ವಿಜೃಂಭಿಸಲು ಅನ್ನತಕ್ಕಂಥ ಮಾತಾಡ್ತೇವೆ. ಇನ್ನು ಅಷ್ಟಮಿ ಅಂತೂ ಯಾವುದೇ ಕಾರಣಕ್ಕೂ ನಾವು ಅವತ್ತೇನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಯಾವ ಸಮಯ ಆದ್ರೂ ಸರಿ, ಆದಷ್ಟು ತಟಸ್ಥ ಇರ್ಲಿಕ್ಕೆ ಮಾಡ್ತೇವೆ. ಅಷ್ಟಮಿ ತಿಥಿ ಕ್ಯಾಲೆಂಡರ್ ಎಲ್ಲರೂ ಒಂದು ಒಳ್ಳೆ ಕ್ಯಾಲೆಂಡರ್ ಇಟ್ಕೊಳ್ಳಿ ಮನೆಯಲ್ಲಿ. ಅಷ್ಟಮಿ ತಿಥಿ ಇದೆಯಾ, ಇಲ್ಲಪ್ಪ ಇವತ್ತು ಮಾತುಕತೆ ಇಲ್ಲ, ನಾಳೆ ಮಾಡ್ಕೊಳ್ಳೋಣ ಅಂತ. ಇನ್ನು ನವಮಿ ತಿಥಿ, ಅದೂ ಅಷ್ಟೇ ಒಂದು ಚೂರು ಎಳೆದಾಟಿವೆ. ಶುಭ ಕಾರ್ಯಗಳಿಗೇನು, ಸಾಮಾನ್ಯ ಕಾರ್ಯಗಳು ಏನಿದೆಯೋ ನಿತ್ಯಾನುಷ್ಠಾನ ಕರ್ಮದ, ನಿತ್ಯ ಎದ್ದು ಕೆಲಸ ಕಾರ್ಯಗಳಿಗೆ ಹೋಗೋದು, ಒಂದು ಕರೆಂಟ್ ಬಿಲ್ ಕಟ್ಟೋದು, ವಾಟರ್ ಬಿಲ್ ಕಟ್ಟೋದು, ರೇಷನ್ ತರೋದು, ಇದೆಲ್ಲ ನಿತ್ಯಾನುಷ್ಠಾನ ಕರ್ಮಗಳು. ಸ್ನಾನ, ಪೂಜೆ, ತಿಂಡಿ, ಊಟ, ನಿತ್ಯ ಕೆಲಸ, ನಿತ್ಯ ಕಾಯಕ, ಇವುಗಳಲ್ಲೆಲ್ಲ ಅಪ್ಲೈ ಆಗುತ್ತೆ. ಬೇರೆ ಏನು ವಿಶೇಷ ಕಾರ್ಯಗಳನ್ನ ಮಾಡದೇ ಇದ್ರೆ ನವಮಿ ತಿಥಿ ಕೂಡ ತುಂಬಾ ಒಳ್ಳೆಯದೆ. ಇನ್ನು ದಶಮಿ ತಿಥಿ ಕ್ಷೇತ್ರ ಫಲಂ, ದಂಡಯಾತ್ರ ಅಂತ ಹೇಳ್ತವೆ. ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ವಾಹನ ತಗೊಳ್ಳೋದು, ಕಂಪನಿಗಳನ್ನ ಸ್ಟಾರ್ಟ್ ಮಾಡೋದು, ಮೆಷಿನ್ಗಳನ್ನ ಅವತ್ತು ತರಿಸೋದು, ಕಾಗದ ಪತ್ರಗಳನ್ನ ತಯಾರಿಸ್ತಕ್ಕಂಥದ್ದು, ವ್ಯಾಜ್ಯಗಳಿಗೆ ಕುಳಿತು ಚರ್ಚೆ ಮಾಡತಕ್ಕಂಥದ್ದು, ವ್ಯಾಜ್ಯಗಳಿಗೆ ಸಿದ್ಧತೆ ಮಾಡಿಕೊಳ್ಳತಕ್ಕಂಥದ್ದು,
ಕೇಸ್ ಫೈಲ್ ಮಾಡ್ತಕ್ಕಂಥದ್ದು, ನೂತನ ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು, ನೂತನ ಕಾರ್ಯಾಗಾರ ಅಂದ್ರೆ ಫ್ಯಾಕ್ಟ್ರಿಗಳಿಗೆ, ಕಂಪನಿಗಳೇನೋ ಮಾಡ್ತಿದ್ರಿ, ಒಂದು ಅಂಗಡಿ ತೆಗಿತಿದ್ರಿ, ಒಂದು ಬೇಕರಿ ಇರ್ಬೋದಪ್ಪ, ಒಂದು ಪುಟ್ಟ ಹಣ್ಣು ಅಂಗಡಿ, ಜ್ಯೂಸ್ ಅಂಗಡಿ, ತರಕಾರಿ ಅಂಗಡಿ, ಈ ತರ. ಇದು ದಶಮಿ ತಿಥಿ, ಅದಕ್ಕೆ ವಿಜಯದಶಮಿ ಇಸ್ ಒನ್ ಆಫ್ ದ ಬೆಸ್ಟ್. 4 ಮುಹೂರ್ತಗಳಲ್ಲಿ ಅದು ಒಂದು ಬ್ರಹ್ಮ ಮುಹೂರ್ತ, ಅಮೃತ ಮುಹೂರ್ತ. ಒಂದು ಅಕ್ಷಯ ತೃತೀಯ ಆಗುತ್ತೆ, ಯುಗಾದಿ ಅಮಾವಾಸ್ಯೆ ಆಗುತ್ತೆ. ಯುಗಾದಿ ದಿನ, ಯುಗಾದಿ ಅಮಾವಾಸ್ಯೆ ಅಲ್ಲ, ಯುಗಾದಿಯ ದಿನ ವಿಶೇಷವಾಗಿ ಯುಗಾದಿಯ ಪಾಡ್ಯ ದಿನ ಅನ್ನತಕ್ಕಂಥದ್ದು ಹೇಳ್ತೇವೆ, ಆ ದಿನ. ನಂತರ ವಿಜಯದಶಮಿ, ನಂತರ ದೀಪಾವಳಿಯ ದಿನ, ದೀಪಾವಳಿಯ ಹಬ್ಬದ ದಿನ, ವಿಶೇಷ ವೃದ್ಧಿ ಇರತಕ್ಕಂಥದ್ದು. ಈ 4ರಲ್ಲಿ ನೀವು ನೋಡಿ, ವಿಜಯದಶಮಿ ಇಸ್ ಮೋರ್ ಬ್ಯೂಟಿಫುಲ್. ಬ್ರಹ್ಮ ಮುಹೂರ್ತ, ಅಮೃತ ಮುಹೂರ್ತ. ಸೊ ಕಾಮನ್ ಆಗಿ ಪ್ರತಿ ತಿಂಗಳು 2 ದಶಮಿ ಬರುತ್ತೆ. ಅದರಲ್ಲಿ ಶುಕ್ಲ ಪಕ್ಷ ಏನಾದ್ರೂ ಇದ್ದು, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಇಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಇನ್ನು ಏಕಾದಶಿ, ದೇವತಾ ಕಾರ್ಯ, ದಾನ ಕಾರ್ಯ, ಪೂಜಾ ಕಾರ್ಯ, ಕೈಂಕರ್ಯ, ಮನೇಲೊಂದು ಹೋಮ ಮಾಡಿಸೋದು, ಪೂಜೆ ಮಾಡಿಸೋದು, ಕರೆದು ಯಾರಿಗಾದ್ರೂ ಒಂದು 5 ಜನ ವೈದಿಕರಿಗೆ ಪ್ರಸಾದ ಮಾಡಿ ಹಂಚೋದು, ಫಲತಾಂಬೂಲ ಹಂಚೋದು, ಒಂದು ಪಿತೃಗಳ ಪೂಜೆ ಮಾಡೋದು, ದೊಡ್ಡವ್ರ ಪೂಜೆ ಮಾಡೋದು, ಹಿರಿಯರ ಪೂಜೆ ಮಾಡೋದು, ಗುಡಿ ಗೋಪುರಗಳ ದರ್ಶನ ಮಾಡತಕ್ಕಂಥದ್ದು ಅದ್ಭುತವಾದಂಥ ದಿನ ಏಕಾದಶಿ ತಿಥಿ. ಇನ್ನು ದ್ವಾದಶಿ ಪರವಾಗಿಲ್ಲ ಅಂತ ಒಂದೇನಿಲ್ಲ, ಬಟ್ ನಾನೇನು ಹೇಳ್ತೇನೆ, ದ್ವಾದಶಿ ದಿನ ಕೂಡ ಬೇಡ, ದೊಡ್ಡ ಕಾರ್ಯಗಳೇನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇಷ್ಟು ದಿನಗಳು ಕೊಟ್ಟಿದ್ದೀನಲ್ವಾ, ದಶಮಿ ಕೊಟ್ಟಿದ್ದೀನಿ, ಸಪ್ತಮಿ ಕೊಟ್ಟಿದ್ದೀನಿ, ಪಂಚಮಿ ಕೊಟ್ಟಿದ್ದೀನಿ, ದ್ವಿತೀಯ ತಿಥಿ ಕೊಟ್ಟಿದ್ದೀನಿ, ವಿಶೇಷವಾಗಿ ತೃತೀಯ ತಿಥಿ ಕೊಟ್ಟಿದ್ದೇನೆ, ಇನ್ನೇನು ಬೇಕು. ಸೊ ದ್ವಾದಶಿ ತಿಥಿ ದಿನ ಕೂಡ ಮನಸ್ಸು ಯಾಕೋ ಒಂಚೂರು ಚಂಚಲ ಇರುತ್ತೆ, ಅನಾರೋಗ್ಯ ಬಾಧಿತರಾಗಿ ಒಂದು ಸ್ವಲ್ಪ ಮನಸ್ಸು ವಿಕಲ್ಪ ಆಗೋದ್ರಿಂದ ಆ ದಿನವೂ ಕೂಡ ಯಾವುದೇ ಒಂದು ಶುಭ ಕಾರ್ಯ ಮಾಡದೇ ಇದ್ರೆ ಉತ್ತಮ. ಇನ್ನು ತ್ರಯೋದಶಿ ಈಸ್ ಬ್ಯೂಟಿಫುಲ್, ಶಿವನ ದಿನ. ತ್ರಯೋದಶಿ ಈಸ್ ಶಿವನ ದಿನ. ಶಿವನೇ ನಿಮ್ಮ ಜೊತೆಲಿರ್ಬೇಕಾದ್ರೆ ಯಾವುದಾದರೂ ಯುದ್ಧ ಮಾಡಬೇಕು, ಫೈಟಿಂಗ್, ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಇಟ್ಸ್ ಅ ಬ್ಯೂಟಿಫುಲ್ ಡೇ. ಮಿಲಿಟರಿ, ಪೊಲೀಸು, ಡಿಫೆನ್ಸು, ಇಂಥ ದಿನ ಏನಾದರೂ ಕಳ್ಳರ ನಡೀತವೆ, ದೊಡ್ಡ ದೊಡ್ಡ ಬೇಟೆ ಸಿಕ್ಬಿಡುತ್ತೆ ಸರ್ ನಿಮಗೆ. CBI ಆಫೀಸರು, ಇನ್ಕಮ್ ಟ್ಯಾಕ್ಸ್ ಆಫೀಸರು, ಟ್ಯಾಕ್ಸ್ ಆಫೀಸರು, ಎಲ್ಲ ದೊಡ್ಡ ಕಾರ್ಯಗಳು, ದಂಡಯಾತ್ರೆ, ಮೋಸ ಮಾಡೋನ್ನ ಹಿಡಿಯಲಿಕ್ಕೆ, ದಂಡಿಸಲಿಕ್ಕೆ, ಜಡ್ಜ್ಮೆಂಟ್ ಕೊಡ್ಲಿಕ್ಕೆ, ಜಡ್ಜು ಸ್ಥಾನ ಅಲಂಕರಿಸಲಿಕ್ಕೆ, ಪೊಲೀಸ್ ಸ್ಥಾನ ಅಲಂಕರಿಸಲಿಕ್ಕೆ, ಚಾರ್ಟರ್ಡ್ ಅಕೌಂಟೆಂಟ್ ಅಲಂಕರಿಸಲಿಕ್ಕೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲಂಕರಿಸಲಿಕ್ಕೆ ಬ್ಯೂಟಿಫುಲ್ ಡೇ. ತ್ರಯೋದಶಿ ಈಸ್ ಟು ಡಿಕ್ಲೇರ್ ಅ ವಾರ್. ಒನ್ ಆಫ್ ದ ಬೆಸ್ಟ್ ಡೇ, ಅ ಬ್ಯೂಟಿಫುಲ್ ಡೇ. ಚೆನ್ನಾಗಿದೆ. ಇನ್ನು ಚತುರ್ದಶಿ ನಾನು ಹೇಗೂ ಹೇಳಿದ್ದೇನೆ, ಹಿಂದೆ ಮುಂದಿನ ದಿನಗಳಲ್ಲಿ ಆ ವೈಬ್ರೇಷನ್ ಇರುತ್ತೆ. ಅವತ್ತಿನ ದಿನಕ್ಕಿಂತ ಹಿಂದಿನ ದಿನ ಚತುರ್ದಶಿ, ಅದು ಶುಕ್ಲ ಪಕ್ಷದ್ದಿರ್ಬೋದು, ಕೃಷ್ಣ ಪಕ್ಷದ್ದಿರ್ಬೋದು, ಮಾಡ್ಲಿಕ್ಕೆ ಹೋಗ್ಬೇಡಿ. ಅದೊಂದು ರೀತಿ ಟ್ರಾನ್ಸ್ ಇದ್ದಂಗೆ ಇರುತ್ತೆ. ಹುಣ್ಣಿಮೆ ಪರವಾಗಿಲ್ಲ, ಮಾಡ್ಕೋಬಹುದು ಯಾವುದೇ ಕಾರ್ಯ. ಅದರಲ್ಲೂ ನಾನೇನು ಹೇಳ್ತೀನಿ, ಹುಣ್ಣಿಮೆ ದಿನ ಅನ್ನದಾನ ಮಾಡೋದು ತುಂಬಾ ಒಳ್ಳೆಯದು. ಕ್ಷೀರಾನ್ನ ಪ್ರಸಾದ ಮಾಡಿಬಿಟ್ಟು ಅಮ್ಮನವರ ಕ್ಷೇತ್ರದಲ್ಲಿ ಮನೆ ಹತ್ರ ಗ್ರಾಮದೇವಿ ಇದ್ರೆ ಮಾಡುವುದು ಉತ್ತಮ. ಗೋದಾನ ಉತ್ತಮ. ಮುತ್ತೈದೆಯರ ಸೇವೆ ಮಾಡುವುದು ಅತ್ಯುತ್ತಮ. ಯಾರಾದ್ರೂ ಆಚಾರ್ಯರಿಗೆ, ಗುರುಗಳಿಗೆ ಫಲತಾಂಬೂಲ ಕೊಡೋದಂತೂ ಗುರುದೋಷ ನಿವಾರಣ. ಯಾರಿಗಾದ್ರೂ ಗುರುದೋಷ ಇದ್ರೆ ನಾನು ಹೇಳ್ತಿರ್ತೇನೆ, ಹುಣ್ಣಿಮೆ ದಿನ ಹೋಗ್ಬಿಟ್ಟು ಎಲ್ಲಿಯಾದ್ರೂ ದೇವಸ್ಥಾನಗಳಲ್ಲಿ ಅಶ್ವತ್ಥ ವೃಕ್ಷ ನೆಟ್ಟು ಬಿಡಿ, ಇಲ್ಲ ಅಶ್ವತ್ಥ ವೃಕ್ಷಕ್ಕೆ ಕಟ್ಟೆ ಕಟ್ಬಿಡಿ, ಇಲ್ಲವೇ ಒಂದು ತೆಂಗಿನ ಗಿಡ ನೆಟ್ಟು ಬಿಡಿ, ಈ ತರದ್ದು ಹೇಳ್ತಿರ್ತಾನೆ. ಹುಣ್ಣಿಮೆ ದಿನ ವೃಕ್ಷವನ್ನ ನೆಡುವುದು, ಇಂಥ ಒಂದು ದೇವ ವೃಕ್ಷಗಳನ್ನ ನಡತಕ್ಕಂಥದ್ದು, ದೇವ ಕಾರ್ಯಗಳು ಮಾಡಿಸ್ತಕ್ಕಂಥದ್ದು, ದೇವಸ್ಥಾನದ ಹತ್ರ ನೀರಿನ ವ್ಯವಸ್ಥೆ, ಕುಳಿತುಕೊಳ್ಳೋ ವ್ಯವಸ್ಥೆ, ಅನ್ನಪೂರ್ಣ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ, ವಸ್ತ್ರ ವ್ಯವಸ್ಥೆ, ವೈದಿಕರ ಸೇವೆ ವ್ಯವಸ್ಥೆ, ಗುರುಗಳ ಸೇವೆ ವ್ಯವಸ್ಥೆ. ಗುರು ಪೌರ್ಣಿಮೆ ಬರೋದು ಅವತ್ತೇ ಅಲ್ವಾ. ಹುಣ್ಣಿಮೆಯ ದಿನ ಮಾಡಿಕೊಳ್ಳತಕ್ಕಂಥದ್ದು ಇಂಥ ಒಂದು ಕಾರ್ಯಗಳು ವಿಶೇಷ, ಇನ್ನಷ್ಟು ವೃದ್ಧಿಯ ಫಲ ಕೊಡತಕ್ಕಂಥದ್ದಾಗುತ್ತೆ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ,
ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹಸ್ತ ನಕ್ಷತ್ರ, ಅದಕ್ಕೂ ಮೊದಲು ವಿಶೇಷವಾಗಿ ಈ ಒಂದು ಕುಜನ ಭಾವ ಕನ್ಯಾ ರಾಶಿಗೆ ಬಂದಿದೆ. ಎಷ್ಟು ದಿನ ಸಿಂಹ ರಾಶಿಯಲ್ಲಿ ಇಟ್ಕೊಂಡಿತ್ತು. ಕೇತು ಜೊತೆ ಸಿಂಹ ರಾಶಿಯಲ್ಲಿದ್ದರೆ ರಾಜಯೋಗ. ಅಲ್ಲಿಂದ ಲೆಕ್ಕ ಹಾಕೊಳ್ಳಿ, ಕುಜನಿಗೆ ಸುಖಸ್ಥಾನ ಹಾಗೂ ಭಾಗ್ಯಸ್ಥಾನಾಧಿಪತಿ ಯೋಗಕಾರಕ ಆಯ್ತು. ಅದಕ್ಕೆ ನೋಡಿ, ಸಿಂಹರಾಶಿಯವರಿಗೆ ಜನ್ಮತ ಅಂತದೊಂದು ತೇಜಸ್ಸು, ಕ್ರೋಧ ಬಲ, ದೈಹಿಕ ಬಲ, ರಕ್ತ ಬಲ, ಅಧಿಕಾರ ಬಲ, ಎದುರಿಸುವ ಬಲ ಅನ್ನತಕ್ಕಂಥದ್ದು ಜನ್ಮತ ಕೊಟ್ಟಿರ್ತಾನೆ ಸಿಂಹರಾಶಿಗೆ. ಅದಕ್ಕೆ ಸಿಂಹರಾಶಿಯನ್ನ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೇವೆ, ಟೀಚರ್ ಆಗಿ, ಜಡ್ಜ್ ಆಗಿ, ಲಾಯರ್ ಆಗಿ, ಪೊಲೀಸ್ ಆಗಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ, ಗುರುಗಳಾಗಿ, ಆ ಒಂದು ಜ್ಯೋತಿಷ್ಕರಾಗಿ, ಹೋಮ ಹವನ ಯಜ್ಞ ಯಾಗ ಕಲಾವಿದರಾಗಿ, ಯಾವುದೇ ರಂಗವಾದರೂ ಮಾಡಬೇಕು ಅಂದ್ರೆ ಅದೊಂದು ದೊಡ್ಡದಾಗಿ ವೇದಿಕೆ ಮೇಲೆ ಮಾತನಾಡಬೇಕು ಅಂದ್ರೆ ಕುಜನ ಬಲ ಚೆನ್ನಾಗಿರಬೇಕು. ಒಳ್ಳೇದು ಕೆಟ್ಟದ್ದು ಅಂತ ಪರಿವೀಕ್ಷಿಸ್ತಕ್ಕಂಥ ಒಂದು ಆಲೋಚನೆ ಇರಬೇಕು, ಮುಂದಾಲೋಚನೆ. ಯಾವುದೇ ಆಲೋಚನೆಗಳಿಲ್ಲದೆ ಮಾಡಿದ ಅಂದ್ರೆ ಕೊಲ್ಯಾಪ್ಸು. ಅದಕ್ಕೆ ನೋಡಿ, ಸಿಂಹರಾಶಿಗೆ ಕುಜ ಮಹಾಯೋಗಕಾರಕ, ಮೀನರಾಶಿಗೂ ಅಷ್ಟೇ ಕುಜ ಬಂದು ಯೋಗಕಾರಕ, 2 ಹಾಗೂ 9ನೇ ಮನೆಯ ಅಧಿಪತಿ, ರಕ್ಕಸನೇ ಆತ. ನಿಜವೇ, ವಿಪರೀತ ಬಲ ಬಂದ್ರೆ, ವಿಪರೀತ ಶಕ್ತಿ ಬಂದ್ರೆ ಮನುಷ್ಯ ಎಲ್ಲಿರ್ತಾನೆ ಮಕ್ಕಳೇ? ಯಾರ ಮೇಲೂ ಗೂಳಕ್ ಹೋಗ್ತಾನೆ, ಗುಮ್ಮಕ್ ಹೋಗ್ತಾನೆ, ಗುಮ್ಮಿಸ್ಕೋತಾನೆ. ಎಷ್ಟು ದಿನ ಗುಮ್ಮುತ್ತೀರಿ? ಓ, ನನಗ್ ಬಲ ಇರೋ ಅಷ್ಟು ಎಷ್ಟು ವರ್ಷ ಇರುತ್ತೆ? ಶೋಲೆ ಪಿಕ್ಚರ್ ನೋಡಿದಿರಲ್ವ ಧರ್ಮೇಂದ್ರ? ಈಗ ನೋಡಿ ಹೇಗಿದ್ದಾರೆ ಅಂತ. ಶೋಲೆ ಪಿಕ್ಚರ್ನ ಗಬ್ಬರ್ ಸಿಂಗ್ ಕಿತನೆ ಆದಮಿ ತೇ ಅಂತನಲ್ವ, ಅವನಿದ್ದಾನ ನೋಡಿ? ಇಲ್ಲ. ಅಮಿತಾಬ್ ಬಚ್ಚನ್ ದುರಂತ ನಾಯಕ ಆ ಪಿಕ್ಚರ್ ಅಲ್ಲಿ. ಈಗ ಹೇಗಿದ್ದಾನೆ ನೋಡಿ, ಹೊಡಿಲಿಕ್ಕಾಗುತ್ತಾ? ಅವೆಲ್ಲ ಇಲ್ಲ. ಬಸಂತಿ, ಹೇಮಮಾಲಿನಿ ಹಾಗೆ ಇದ್ದಾರ? ಇಲ್ಲ. ಒಂದಲ್ಲ ಒಂದು ಕಾಲಘಟ್ಟಕ್ಕೆ ಆ ಶಕ್ತಿ ಇಳಿಲೇಬೇಕು, ಯಾರಾದರೂ ಸರಿಯೇ, ಎಂಥವರಾದರೂ ಸರಿಯೇ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಅಂತ ಒಂದು ಕುಜ ವಿಶೇಷವಾಗಿ ಕನ್ಯಾ ರಾಶಿಗೆ ಬಂದಿರತಕ್ಕಂಥದ್ದು. ವೃಷಭ ರಾಶಿಗೆ ಅರ್ಧ ಬೇವು ಅರ್ಧ ಬೆಲ್ಲ. ಯಾಕಂದ್ರೆ ನಿಮಗೆ ಸಪ್ತಮಾಧಿಪತಿ ಆತ. ಸುಖದಲ್ಲಿ ದಿಗ್ಬಂಧನ ಆಗ್ಬಿಟ್ಟಿದ್ದ, ಕಟ್ಟಾಕ್ಬಿಟ್ಟಿದ್ದ ಕೇತು. ನಿಮಗೆ ಬಾಧಕಾರನೇ. ಅದಕ್ಕೆ ಕೋಪ ಜಾಸ್ತಿ ನಿಮಗೆ. ಒಳ ಹುಟ್ಟಿದವ್ರ ಜೊತೆ ಯಾಕೋ ಒಂಚೂರು ಎಳೆದಾಟ ಇರುತ್ತೆ. ಇಲ್ಲ ಅವ್ರು ಚೆನ್ನಾಗಿರಲ್ಲ, ಇಲ್ಲ ಅವ್ರು ನೆಮ್ಮದಿಯಾಗಿರಲ್ಲ. ಹೌದೋ ಅಲ್ವೋ ಹೇಳಿ. ವೃಷಭ ರಾಶಿ, ಅದರಲ್ಲೂ ವೃಷಭ ಲಗ್ನಕ್ಕೆ ನೋಡಿ, ನನ್ನ ಶ್ರೀಕೃಷ್ಣ ಪರಮಾತ್ಮರು ಬಲರಾಮನ ಸೋದರರು. ಅಲ್ಲಿ ವಿಚಾರಗಳಲ್ಲಿ ಎಷ್ಟೋ ವೈಪರೀತ್ಯಗಳಿತ್ತು. ಹೌದೋ ಅಲ್ವೋ? ಏನೇನೋ ಇತ್ತು. ಕೆಲವೊಂದು ದೇವರಹಸ್ಯ, ನದಿ ಮೂಲ, ದೇವಮೂಲ, ಋಷಿ ಮೂಲ, ಗುರುಮೂಲ, ಇವೆಲ್ಲ ಕೆದಕ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೇವೆ. ಬಿಟ್ಬಿಡ್ಬೇಕು. ಒಳ್ಳೇದೇನಿದೆಯೋ ಅದನ್ನ ತಗೋಬೇಕು. ಬಲರಾಮರಲ್ಲಿ ಅಂಥದ್ದೊಂದಿತ್ತು. ಕುಜ ನೀಚ ಅಲ್ವಾ ಅಲ್ಲಿ ನನ್ನ ಶ್ರೀಕೃಷ್ಣ ಭಗವಂತರಿಗೆ. ಸೊ ಅಂಥದ್ದು ನಿಮಗೆ ವ್ಯಯಾಧಿಪತಿಯೂ ಕೂಡ. ಸೊ ಭೂಮಿ ವಿಚಾರ, ಒಡ ಹುಟ್ಟಿದವರ ವಿಚಾರ, ಕಳತ್ರ ವಿಚಾರ, ಗಂಡನ ವಿಚಾರ, ಹೆಂಡತಿಯ ವಿಚಾರ, ಅಲ್ಲೊಂದು ಏನೋ ಒಂದು ಭಿನ್ನಾಭಿಪ್ರಾಯಗಳನ್ನ ಇಟ್ಟೇ ಇರ್ತಾನೆ. ಈಗಲೂ ಅಷ್ಟೇ, ಇದ್ದ ಹಾಗೆ ಇಲ್ಲದ ಹಾಗೆ. ಪಂಚಮದಲ್ಲಿ ಕುಜ ಬಂದು ಸೇರ್ಕೊಂಡಿದ್ದಾನೆ. ಗರ್ಭದೋಷಗಳಿದ್ರೆ ಎಚ್ಚರಿಕೆ, ಯೂರಿನರಿ ಇನ್ಫೆಕ್ಷನ್, ಯೂಟ್ರಸ್ ಇನ್ಫೆಕ್ಷನ್, ಪಿಸ್ತುಲ, ಇಲ್ಲ ತಲೆಯಲ್ಲಿ ಹುಣ್ಣುಗಳಾಗತಕ್ಕಂಥದ್ದು, ಪಾದಗಳಿಗೆ ಒಂದು ಸಣ್ಣ ಪೆಟ್ಟಾಗ್ತಕ್ಕಂಥದ್ದು, ಪ್ರಯಾಣಗಳು ಸ್ವಲ್ಪ ಒತ್ತಡ ಆಗ್ತಕ್ಕಂಥದ್ದು, ಸ್ವಲ್ಪ ಕೋಪ, ಸಿಟ್ಟು, ಆತರ ಇವುಗಳು ಆಗತಕ್ಕಂಥದ್ದು, ಮಕ್ಕಳ ಜೊತೆ ಸ್ವಲ್ಪ ತೊಂದರೆಗಳಾಗತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು, ದೂರ ಪ್ರಯಾಣ ಬೇಡ, ದೊಡ್ಡ ಕೆಲಸಗಳು ಬೇಡ, ಮನೆ ತಗೊಳ್ಳೋದು ಮಾಡೋದು ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ.
ವಿಚಾರಿಸಿ ಮಾಡಿ. ಕಟ್ಟಿರೋ ಮನೆ ತಗೋಬಹುದು, ನೀವು ಮನೆ ಕಟ್ಲಿಕ್ಕೂ ಹೋಗ್ಬೋದು, ಗುರುಬಲ ಇದೆ, ತೊಂದರೆ ಏನಿಲ್ಲ. ಶುಕ್ರಬಲವೂ ಇದೆ, ತೊಂದರೆ ಇಲ್ಲ. ಶನಿ ಬಲ ಸ್ವಲ್ಪ ವಕ್ರವಾಗಿರೋದ್ರಿಂದ ಆ ಶನಿ ವಕ್ರನಾಗಿ ನಿಮ್ಮ ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ ಎಲ್ಲ ಏನೇ ಮಾಡಬೇಕು ಅಂತ ಹೇಳಿದ್ರು ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿರ್ಬೇಕು ಮಕ್ಕಳು. ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿಲ್ಲ, ತೊಂದರೆ. ಸೊ ಅಂತ ಒಂದು ಪೂರ್ವ ಪುಣ್ಯ ಸ್ಥಾನದಲ್ಲಿ ನಿಮಗೆ ಸ್ವಲ್ಪ ನೋವು ಕೊಡ್ತಕ್ಕಂಥ ಕುಜ ಬಂದು ಕುಳಿತಿರೋದ್ರಿಂದ ಯಾವ ನಕ್ಷತ್ರದ ಮೇಲೆ ಹೋಗ್ತಾನೆ? ಉತ್ತರಾ ನಕ್ಷತ್ರದ ಮೇಲೆ ಹೋಗ್ತಾನೆ. ದೆನ್ ಹಸ್ತ ನಕ್ಷತ್ರದ ಮೇಲೆ ಹೋಗ್ತಾನೆ, ಚಿತ್ತಾ ನಕ್ಷತ್ರದ ಮೇಲೆ ಹೋಗ್ತಾನೆ. ಈ 3 ನಕ್ಷತ್ರಗಳು ನಿಮಗೆ ಒಂಥರ ನೋವು ಕೊಡುವಂತವೆ. ಸೂರ್ಯ ನಿಮಗಾಗೋಲ್ಲ, ಚಂದ್ರನು ನಿಮಗಾಗೋಲ್ಲ. ಆ ಒಂದು ಚಿತ್ತಾ ನಕ್ಷತ್ರ, ಕುಜ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥದ್ದು ಆಗೋಲ್ಲ. 100% ನಿಮ್ಮ ಮನೆಯಲ್ಲಿ ತಾಯಿಗೆ ಇಲ್ಲ ತಂದೆಗೆ ಇಲ್ಲ ನಿಮ್ಮ ಒಡ ಹುಟ್ಟಿದವರಿಗೆ, ಈ 3ರಲ್ಲಿ ಒಬ್ಬರಿಗೆ ಏನಾದ್ರೂ ಒಂದು ತೊಂದರೆ ಇರುತ್ತೆ, ಇಲ್ಲ 3 ಇರುತ್ತೆ. ಹೌದೋ ಅಲ್ವೋ ಹೇಳಿ. 100% ತಂದೆಗೆ ಏನಾದ್ರು, ಯಾಕಂದ್ರೆ ಸೂರ್ಯ ಬಂದು ಚಂದ್ರನ ಮನೇಲಿ ಕುಳಿತಿರೋದನ್ನ ಅವ್ರ ಆರೋಗ್ಯಕ್ಕೆ ಏನಾದ್ರು ಒಂದು ಎಳೆದಾಟ, ನಿಮ್ಮ ಆರೋಗ್ಯಕ್ಕೂ ಕೂಡ ಒಂದು ಸಣ್ಣ ಪುಟ್ಟ ಎಳೆದಾಟ. ಬಾಟ್ ಪಂಚಮದ ಕುಜ ಆತ್ಮಕಾರಕ, ಮನೋಕಾರಕ, ಶಕ್ತಿಕಾರಕ ನಕ್ಷತ್ರಗಳ ಮೇಲೆ ಮೂವ್ಮೆಂಟ್ ಆಗುವುದರಿಂದ ಈ ಪೆಟ್ರೋಲು, ಲಿಕ್ಕರು, ಗ್ಯಾಸು, ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಗೌರ್ಮೆಂಟ್ ವ್ಯವಹಾರಗಳು, ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಸಮಾನವಾದಂತ ಉದ್ಯೋಗ ಕೆಲಸಗಳು, ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಿ, ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದೀರಿ, ಗೈನಿಕ್ ಸ್ಪೆಷಲಿಸ್ಟ್ ಆಗಿದ್ದೀರಿ, ಈ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಪೆಟ್ರೋಲಿಯಮ್ಮು, ಗ್ಯಾಸು, ಲಿಕ್ಕರು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಬ್ಯೂಟಿಫುಲ್ 45 ದಿನ ಚೆನ್ನಾಗಿದೆ. ಮಿಲಿಟರಿ, ಪೊಲೀಸು, ಸ್ಪೋರ್ಟ್ಸ್ ಮ್ಯಾನು, ಸ್ವಲ್ಪ ಇಂಜುರಿಗಳು. ನಮ್ಮ ದೇಶದ ಉತ್ತರ ಭಾಗದಲ್ಲಿ ಕೆಲವೊಂದು ದಂಗೆಗಳು ಆಲ್ರೆಡಿ ನೋಡಿ. ಒಬ್ಬ ಟೆರರಿಸ್ಟ್ ಅನ್ನ ಜಾಕರ್ ತುಮಾರ ಮೋದಿ ಕೋ ಬೋಲೋ ಅಂದವನ್ನ ಹರ್ ಹರ್ ಮಹದೇವ್ ಅನ್ನೋ ಒಂದು ಪ್ರಭಾವ ಅಲ್ಲೊಂದು ಪ್ರಾಜೆಕ್ಟ್ ಹೆಸರಿಟ್ಟು ಹುಡುಕೊಂಡೋಗಿ ಹೊಡೆದಿದ್ದಾರೆ. ವಾಟ್ ದೇಶದ ಉತ್ತರ ಭಾಗದಲ್ಲಿ ಪ್ರಳಯ ಸೂಚನೆ, ಬೆಂಕಿ ಸೂಚನೆ, ಕಲಹ ಸೂಚನೆ ನಡೆದು ಬಿಟ್ಟಿದೆ. ಕುಜ ತನ್ನ ಭಾವವನ್ನ ತೋರಿಸ್ತಿದ್ದಾನೆ. ಎಳೆದಾಟಗಳಿದೆ. ವೃಷಭ ರಾಶಿ, ಅದರಲ್ಲೂ ಕಲಾವಿದರಾಗಿದ್ದೀರಿ. ವೃಷಭ ಲಗ್ನದವ್ರು ಇನ್ನೂ ಹುಷಾರಾಗಿರಿ. ನೀವು ಮಾಡಿದ ತಪ್ಪಿಗೋ ಇಲ್ಲ ನಿಮ್ಮ ಜೊತೆಲಿರೋರೋ ಯಾರೋ ಮಾಡಿದಕ್ಕೆ ಕೆಟ್ಟ ಹೆಸರು, ಅಪವಾದ ಹೆಸರು, ಕ್ರೋಧೋನ್ಮತ್ತ, ಜಗಳ, ಕಿರಿಕಿರಿ ಗಂಡನ ವಿಚಾರದಿಂದ, ಹೆಂಡತಿಯ ವಿಚಾರದಿಂದ ಕನ್ಫರ್ಮ್ ನಡೆಯುತ್ತೆ. ಈಗ ಆಲ್ರೆಡಿ ನೋಡಿ ಒಂದು ನಡೀತಿದೆ. ಯಾರೋ ಎಲ್ಲೋ ಏನೋ ಯಾವುದೋ ಕೇಸು ಇಲ್ಲಿ ಕಿತಾಡ್ತಿದ್ದಾರೆ, ಅಭಿಮಾನಿ ಸಂಘಗಳು ಕಿತಾಡ್ತಿದ್ದಾವೆ. ಏನೇನೋ ಏನಾದ್ರೂ ಪ್ರಯೋಜನ ಇದೆಯಾ ಇದರಿಂದ? ನಮಗೇನು ಇಲ್ಲ. ಶನಿ ಕುಜ ಒಂದು ರೀತಿ ಉಪ್ಪು ಖಾರ ಹಾಕದಂತ ಒಂದು ಪ್ರಭಾವ. ದಗ 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 ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಯಾರ್ಯಾರು ಕಿತ್ತಾಡ್ತಿದ್ದಾರೆ ಅಂತ. ಪ್ರಥಮ್ ಕನ್ಯಾ ರಾಶಿ, ರಮ್ಯಾಜಿ ತುಲಾ ರಾಶಿ, ಇನ್ನೊಂದು ವೃಷಭ ರಾಶಿ, ಇನ್ನೊಂದು ವೃಷಭ ಲಗ್ನ, ಇನ್ನೊಂದು ಮಕರ ಲಗ್ನ, ಮಕರ ರಾಶಿ. ಆಲ್ ದಿಸ್ ವೃಷಭ, ತುಲಾ, ಕನ್ಯಾ, ಮಕರ ಈ ರಾಶಿಗೆ ಸಂಬಂಧಪಟ್ಟಂತವರೇ. ಧರ್ಮಕ್ಷೇತ್ರದ ಮೇಲೆ ಅಪವಾದ, ಅಲ್ಲೊಂದು ಹೆಣಗಳು ಹುಡುಕ್ತಿದ್ದಾರೆ, ಇಷ್ಟು ಬುರುಡೆಗಳು ಸಿಗ್ತಿದೆ. ಆ ಒಂದು ಧರ್ಮಕ್ಷೇತ್ರದ ಅಧಿಕಾರಿ, ಧರ್ಮಾಧಿಕಾರಿಯ ರಾಶಿ ನಕ್ಷತ್ರ ಅದು ತಗೊಂಡು ನೋಡಿ. ಇಟ್ಸ್ ಆಲ್ ಪೂರ್ವ ಪುಣ್ಯ ಭಂಗ. ಮಾಡಿಟ್ಕೊಂಡಿರೋ ಪುಣ್ಯವೆಲ್ಲ ಭಂಗ, ಮಾಡಿಟ್ಕೊಂಡಿರೋ ಹೆಸರೆಲ್ಲ ಭಂಗ. ಪಂಚಮ ಸ್ಥಾನಕ್ಕೆ ಕುಜ ಬಂದು ಕುಳಿತಿದ್ದಾನೆ ವೃಷಭ ರಾಶಿಗೆ. ಅದು ನಕ್ಷತ್ರಗಳ ಛಾಯೆ ನೋಡಿ. ಹೋಗ್ಲಿ, ಒಳ್ಳೆ ಭಾವದಲ್ಲಿದ್ದಾನ, ಎಲ್ಲರಿಗೂ ಪಂಚಮದಲ್ಲಿದ್ರೆ ತೊಂದರೆ ಕೊಟ್ಬಿಡ್ತಾನ. ಈಗ ನೋಡಿ, ಧನುಸು ರಾಶಿಗೆ ಪಂಚಮ, ಮೇಷರಾಶಿ, ಮಿಥುನ ರಾಶಿ, ಅಶ್ವಿನಿ ಪರವಾಗಿಲ್ಲ, ಭರಣಿ ಸ್ವಲ್ಪ ತೊಂದರೆ, ಬಟ್ ಕೃತಿಕ 100% ಇಟ್ ವರ್ಕ್ಸ್ ಔಟ್. ಹಾಗೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಕುಂಭರಾಶಿಗೆ ದಶಮಾಧಿಪತಿ ಹಾಗೂ 3ನೇ ಮನೆಯ ಅಧಿಪತಿ ಕುಜ. ಕೃತಿಕಾ ನಕ್ಷತ್ರ ಭಾವ, ಮೃಗಶಿರಾ ನಕ್ಷತ್ರ ಭಾವ ಪರವಾಗಿಲ್ಲ, ಆರುದ್ರಾ ನಕ್ಷತ್ರ ಭಾವ ಪರವಾಗಿಲ್ಲ. ಈಗ ಗುರು ದೃಷ್ಟಿ, ಇವೆಲ್ಲ ಲೆಕ್ಕಗಳಾಗ್ತವೆ ಮಕ್ಕಳೇ. ಅಲ್ಲಿಗೆ 5ನೇ ಮನೆ ಬಂತು ಅಂದ್ರೆ ಕುಜ
ಗುರುಸಾರಕ್ಕೆ ಬಂದಾಗ ಅಲ್ಲೊಂದು ಎಳೆದಾಟ ಮಕ್ಕಳ ವಿಚಾರದಲ್ಲಿ ಅನ್ನತಕ್ಕಂಥದ್ದು. ಪುತ್ರ ಸಂತಾನಕ್ಕೆ ಮಕ್ಕಳ ವಿಚಾರದಲ್ಲಿ ಕುಂಭರಾಶಿಯವ್ರಿಗೆ ಯಾವಾಗ್ಲೂ ನೋವಿರುತ್ತೆ. ಇವ್ರ ಮಕ್ಕಳಾಗಿದ್ರೆ ಹಿರಿಯರು ಇವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ, ಇಲ್ಲ ಇವ್ರಿಗಿರೋ ಮಕ್ಕಳು ಇವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ. ಕುಜ ಪಂಚಮದಲ್ಲಿದ್ರೆ ಇಟ್ ಹ್ಯಾಪನ್ಸ್. ಈಗ ವೃಷಭ ರಾಶಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜ ಕುಳಿತಿರ್ತಕ್ಕಂಥದ್ದು ಹಸ್ತ, ಸೂರ್ಯನ ನಕ್ಷತ್ರ, ಚಂದ್ರನ ನಕ್ಷತ್ರ, ಕುಜನ ನಕ್ಷತ್ರ, ಅಂದ್ರೆ ಶಿವ ಪಾರ್ವತಿ ಸುಬ್ರಹ್ಮಣ್ಯ. ಆಗೋದಿಲ್ಲ ಅಲ್ಲೊಂದು ಎಳೆದಾಟವೇ, ಅವಮಾನಗಳೇ, ಒದ್ದಾಟಗಳೇ ಇದು ಆಗುವುದರಿಂದ ನಂಜುಂಡೇಶ್ವರ ಕ್ಷೇತ್ರ ಹೋಗಿ ಉಳ್ಕೊಳ್ಳಿ. ಒಂದು ರಾತ್ರಿ ಉಳ್ಕೊಂಡು ಸ್ನಾನ ಮಾಡಿ ಸ್ವಾಮಿ ದರ್ಶನ, ತಾಯಿ ದರ್ಶನ ಮಾಡಿಕೊಂಡು ಬರತಕ್ಕಂಥದ್ದು ಮಾಡಿ. ಅಲ್ಲಿಯೇ ಒಂದು ಪರಶುರಾಮ ಕ್ಷೇತ್ರವಿದೆ ನಂಜುಂಡೇಶ್ವರ ಕ್ಷೇತ್ರದಲ್ಲಿ. ಅದನ್ನು ನೋಡದೆ ಪೂರ್ಣತ್ವವಿಲ್ಲ. ನಂಜನಗೂಡು ದರ್ಶನ, ಅಮ್ಮನವರ ದರ್ಶನ ನೆನಪಲ್ಲಿಟ್ಕೊಳ್ಳಿ. ಅಟ್ಲೀಸ್ಟ್ ಯಾವುದಾದರೂ ನಿಮ್ಮ ಮನೆಯ ಬಳಿ ಶಿವಾಲಯವಿದ್ದರೆ, ಹಳೆಯ ಶಿವಾಲಯ ಇದ್ದರೆ ತುಂಬಾ ಒಳ್ಳೆಯದು. ತುಂಬಾ ತುಂಬಾ ಹಲಸೂರು ಸೋಮೇಶ್ವರ ಆಲಯ ಒಂದು ಸಣ್ಣ ದರ್ಶನ, ಮಾದೇಶ್ವರ, ಮುರುಡೇಶ್ವರ, ಧರ್ಮಸ್ಥಳ ಕ್ಷೇತ್ರವೇ ಮಕ್ಕಳು. ನಾನು ಸರಿ ಇಲ್ಲ, ಈ ಸ್ಥಾನ ಏನು ತಪ್ಪು ಮಾಡ್ತೀನಿ, ನಾನೇನೋ ಮಾಡಿದ್ರೆ ಹೌದಲ್ವಾ? ಭಗವಂತನೇ. ನಾವು ಮಾಡೋದೆಲ್ಲ ಅನಾಚಾರ. ನಾವಿರೋ ಕ್ಷೇತ್ರಕ್ಕೆಲ್ಲ ಅಲ್ಲಿ ಎದ್ದೋಗ್ಬಿಡ್ಬೇಕಷ್ಟೇ, ಇರಬಾರದು. ಇಷ್ಟೆಲ್ಲ ಆದ ಮೇಲೆಯೂ ಅನ್ನತಕ್ಕಂಥದ್ದು ನಮ್ಮ ವೈದಿಕ ಹೇಳುತ್ತೆ. ಇರ್ಲಿ, ಕಾಲವೇ ಉತ್ತರ. ಸೊ ಅದರಿಂದ ಪೂರ್ವ ಪುಣ್ಯವನ್ನ ಭಂಗಪಡಿಸ್ತಾನೆ, ಹುಷಾರಾಗಿದೆ. ಸರೆಂಡರ್ ಆಗ್ಬಿಡಿ. ವಾದ ವಿವಾದಗಳಿಗೆ ಹೋಗೋದಿಲ್ಲ. ಜಗಳ, ಕಿರಿಕಿರಿ, ಪೊಲೀಸ್ ಸ್ಟೇಷನ್, ಅವಮಾನ, ಅಪಮಾನ ಏನಾದರೂ ಹುಡುಕಿಕೊಂಡು ಬರುತ್ತದೆ. ಎಚ್ಚರಿಕೆ. ವೃಷಭ ಲಗ್ನ ಹಾಗೂ ವೃಷಭ ರಾಶಿಯವರಿಗೆ ದೂರ ಪ್ರಯಾಣ ಬೇಡ, ಹತ್ತಿರದವ್ರು ಬೇಡ, ಕೆಟ್ಟವ್ರು ನಿಮ್ ಜೊತೆಲೇ ಇಟ್ಕೋಬೇಡಿ. ದುರ್ಜನರ ಸಹವಾಸ ಯಪ್ಪ ನರಕಯಾತನೆ. ನೋಡಿ, ದುರ್ಜನರನ್ನ ಬದಲಾಯಿಸಲು ಆಗುವುದಿಲ್ಲ, ಅವರಿಂದ ದೂರ ಇರೋದು ಉತ್ತಮ ಅಷ್ಟೇ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಮಿಥುನ ರಾಶಿಗೆ ಹೇಗಿದೆ ಇದನ್ನೆಲ್ಲ ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹಸ್ತ ನಕ್ಷತ್ರ ನೋಡಿ, ಮನೋಕಾರಕ ಚಂದ್ರ ಬುಧನ ಆ ಒಂದು ಮನೆಯಲ್ಲಿ ಚಂದ್ರ ಕೂತು ಬಿಟ್ಟಿದ್ದಾನೆ, ಒಂಥರ ತಲೆ ಕೆಡಿಸ್ತಕ್ಕಂಥ. ಬುಧನು ಸ್ವಲ್ಪ ವಕ್ರ. ಶೇರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹುಷಾರಾಗಿದೆ ಮಕ್ಕಳ. ಆಲ್ರೆಡಿ ನೋಡಿ, ಶನಿ ಕುಜ ನೋಡ್ತಿರೋದು. ಕುಜ ಎಲ್ಲಿ ಕೂತಿದ್ದಾನೆ? ಬುಧನ್ ಮನೆಯಲ್ಲಿ. ಬುಧ ಏನಾಗಿದ್ದಾನೆ? ವಕ್ರ. ಟೆಕ್ನಾಲಜಿ ಅಂತ ಹೇಳ್ತೇವೆ. ಕುಜ ಬುಧನ್ ಮನೆಗೆ ಬಂದಾಗ IT, ಟೆಕ್ನಾಲಜಿ ಇದೆಲ್ಲ. TCS ಆಲ್ಮೋಸ್ಟ್ 12,000 ಜಾಬ್ಗಳು ಡಮಾಲು. ಅಯ್ಯೋ, ಇನ್ನು ಪರ್ವ ಶುರು. ಆಲ್ರೆಡಿ ಇಂಟೆಲ್ 29,000 ಉದ್ಯೋಗಗಳು ಢಮಾಲು ಢಿಮಿಲು. ಇನ್ನೇನಾಗುತ್ತೆ? ಹೇಳ್ತಲೇ ಇದ್ದೆ, ಇವರು ಸರ್ಕಾರದಲ್ಲಿ ನಿಜ ಹೇಳ್ತಾನೆ, ಇಂಥದ್ದೊಂದು ಉದ್ಯೋಗ ಸೃಷ್ಟಿಗೆ ಇಷ್ಟು ಕಾಲೇಜ್ ಇರಬೇಕು, ಇಷ್ಟು ಸ್ಟೂಡೆಂಟ್ ಅಡ್ಮಿಷನ್ ಆಗ್ಬೇಕು ಅನ್ನೋದು ಇರಬೇಕು. ಇಷ್ಟಿಗೂ ಕಾಲೇಜ್ ಪರ್ಮಿಷನ್ ಕೊಟ್ಬಿಟ್ರು. ಇವರು ಇಂಜಿನಿಯರಿಂಗ್ ಎಷ್ಟು ಇಂಜಿನಿಯರಿಂಗ್ ಕಾಲೇಜುಗಳು ಮುಚ್ಚಿದಾವೆ ಗೊತ್ತಾ? ಸುಳ್ಳು ಹೇಳ್ಬಿಟ್ಟು ಸೀಟುಗಳನ್ನೆಲ್ಲ ಬ್ಲಾಕ್ ಮಾಡಿಕೊಂಡು ಇವರು ಲಕ್ಷಗಳು ಪೀಕ್ತಿದ್ದಾರೆ. 6 ಲಕ್ಷ 7 ಲಕ್ಷ ಅಂತ. ಅಷ್ಟೊಂದು ಸಂಬಳ ಬರುತ್ತಾ? ಈ ನಮ್ಮ ಮಕ್ಕಳಿಗೂ ಅದೇ ಬಂದ್ಬಿಟ್ಟಿದೆ. ಇಂಜಿನಿಯರಿಂಗ್ ಅನ್ನತಕ್ಕಂಥ ಕೋಡು. ಅಲ್ಲಿ IIT-ನಲ್ಲಿ ಓದ್ತಿರೋರಿಗೆ ಜಾಬ್ ಇಲ್ಲ ಮಕ್ಕಳೇ. ಯಾರೋ ಲಕ್ಷದಲ್ಲಿ ಒಬ್ಬನಿಗೆ ಲಕ್ಷ ಸಂಬಳ, ಕೋಟಿನಲ್ಲಿ ಒಂದು 3-4 ಜನಕ್ಕೆ 1 ಕೋಟಿ ಸಂಬಳ. ಅದನ್ನ ದೊಡ್ಡದಾಗಿ ಹೈಲೈಟ್ ಮಾಡಿದ್ರೆ ನಿಮ್ ತಲೆ ತಿರುಗ್ತಿದೆ. 1 ಕೋಟಿ ರೂಪಾಯಿ ಸಂಬಳ, 2 ಕೋಟಿ ರೂಪಾಯಿ ಸಂಬಳ ಅಂತ. ನನಗೆ ತಿಳಿದಿರೋ ಒಂದು ಮಗು 56 ಲಕ್ಷ ಸಂಬಳ ತಿಂಗಳಿಗೆ, ವರ್ಷಕ್ಕೆ 7 ಕೋಟಿ ಪ್ಯಾಕೇಜು, ಪ್ಲಸ್ ಬೇರೆ ಏನೇನೋ ಪ್ಯಾಕೇಜು ಮಕ್ಕಳೇ. ತುಂಬಾ ಉನ್ನತ ಸ್ಥಾನ. 6 ತಿಂಗಳಿಗೆ 30 kg ಜಾಸ್ತಿ.
6 ತಿಂಗಳಿಗೆ 30 kg, 42-43 kg ಇದ್ದಿದ್ದು ಮಗು 45 ಇರ್ಬೋದು, ಈಗ ಒಂದು 75-78 kg ಇದೆ. ಕೆಲಸನೇ ರಿಸೈನ್ ಆಗ್ತಿಲ್ಲ, ಒತ್ತಡ ಆಗ್ತಿಲ್ಲ. ದಿನದ 24 ಗಂಟೆ ಕೆಲಸ ಮಾಡಿದ್ರು ಕೂಡ ಆ ಒಂದು ಪರಿಪೂರ್ಣತೆ ತೃಪ್ತಿ ಪಡಿಸ್ಲಿಕ್ಕೆ ಆಗ್ತಿಲ್ಲ. ಯಾರಿಗ್ ಬೇಕು ಈ ದುಡ್ಡು, ಈ ಸಂಬಳ ಅಂತ ನಾನು ಹೇಳಿದೆ. ಈ ಮಗುಗೆ ಅಂತ ಸ್ಥಾನ ಸಿಗುತ್ತೆ, ಆದ್ರೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗುತ್ತೆ. ಕೇಳಲಿಲ್ಲ, ಓ ದೊಡ್ಡ ಕಂಪನಿ, ದೊಡ್ಡ ವ್ಯವಸ್ಥೆ ಅಂತ ಹೇಳ್ಬಿಟ್ಟು 6 ತಿಂಗಳಲ್ಲಿ ತಲೆಯಲ್ಲಿ ಅರ್ಧ ಕೂದಲಿಲ್ಲ. PCOD ಪ್ರಾಬ್ಲಮ್ಮು, PCOS ಪ್ರಾಬ್ಲಮ್ಮು, ಥೈರಾಯ್ಡ್ ಪ್ರಾಬ್ಲಮ್ಮು, ಓವರ್ ವೆಯ್ಟ್ ಪ್ರಾಬ್ಲಮ್ಮು, BP ಪ್ರಾಬ್ಲಮ್, ಬ್ರೀದಿಂಗ್ ಪ್ರಾಬ್ಲಮ್, ವೀಸಿಂಗ್ ಪ್ರಾಬ್ಲಮ್, ಸಫಿಕೇಶನ್ ಪ್ರಾಬ್ಲಮ್, ಡಿಪ್ರೆಷನ್ ಪ್ರಾಬ್ಲಮ್. ಯಾರ್ಯಾರೋ ಹುಚ್ಚರುಗಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಕೆಲಸ ಸಿಗ್ಲಿಲ್ವಂತೆ, ಹುಡುಗಿ ಸಿಗ್ಲಿಲ್ವಂತೆ. ದಡ್ರುಗಳು ಟೆನ್ಷನ್ ಕಡಿಮೆ ಮಾಡ್ಕೊಳ್ರು ಅಂದ್ರೆ ಟೆನ್ಷನ್ ತಂದು ಇಟ್ಕೋತೀವಿ ಅಂತ. ಅಯ್ಯೋ, ಬದುಕ್ಲಿಕ್ಕೆ ಎಷ್ಟು ಬೇಕು ಮಕ್ಕಳೇ, ನಮ್ಗೆ ಅದು ಗೊತ್ತೇ ಆಗ್ತಿಲ್ಲ. ಶನಿ ಕುಜ ನೋಡ್ತಿದ್ದಾನೆ, ತಪ್ಪಾದ ಹೆಜ್ಜೆಗಳನ್ನ ಇಡುತ್ತಿದ್ದೀರಿ, ಎಚ್ಚರಿಕೆ. ಈ ಒಂದು ಉದ್ಯೋಗ ರಂಗದಲ್ಲಂತೂ ವಿಪರೀತವಾದಂತ ಏರಿಳಿತಗಳು ಆಗತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಮೇಷರಾಶಿ, ಚಂದ್ರ ಹಸ್ತ ನಕ್ಷತ್ರದಲ್ಲಿ ಶಶಿಮಂಗಳ ಯೋಗವಾಗಿ ಬುಧನ ಮನೆಯಲ್ಲಿರೋದು ಆರ್ಕಿಟೆಕ್ಚರು, ಇಂಜಿನಿಯರು, ಸಿವಿಲ್ ಇಂಜಿನಿಯರು, ಈ ತರ ಇಂಜಿನಿಯರಿಂಗ್ ಯಂತ್ರ ವಿಭಾಗದಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥ ವಿಶೇಷ ಅಭಿವೃದ್ಧಿ. ಧಾನ್ಯಗಳು, ದವಸ ಧಾನ್ಯಗಳು, ಟ್ರೇಡರ್ಸ್ ಆಗಿದ್ರೆ ವಿಶೇಷ ಅಭಿವೃದ್ಧಿ. ರೈತರುಗಳು ಸ್ವಲ್ಪ ಒತ್ತಡವೇ. ವಾಣಿಜ್ಯ ಬೆಳೆಯ ಕಡೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಇನ್ನು ವೃಷಭ ರಾಶಿ, ಪೂರ್ವ ಪುಣ್ಯ ಸ್ಥಾನದಲ್ಲೇ ಚಂದ್ರ ಕುಳಿತಿದ್ದಾನೆ. ಶಶಿಮಂಗಳ ಯೋಗವಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿದೆ. ಯಾರ ಹತ್ರ ಅದು ಜಗಳ ಕಿರಿಕಿರಿ ಆಗೋದುಂಟು. ಮನೆ ದೇವರಿಗೆ ಒಂದು ಬೆಲ್ಲದ ದೀಪ ಹಚ್ಚಿ, ಮನೇಲೆ ಬೆಲ್ಲದ ದೀಪ ಹಚ್ಚಿ, ಇಲ್ಲ ಹೊಸಲತ್ರ ಆದ್ರೂ ಹಚ್ಚಿ. ಚೌಕಾಕಾರವಾಗಿ ಬೆಲ್ಲ ಸಿಗುತ್ತೆ, ಅದನ್ನ ಇನ್ನೊಂದು ಸ್ವಲ್ಪ ತೂತ್ ಮಾಡಿ ದೊಡ್ಡದ್ ಮಾಡಿ ಎಣ್ಣೆ ಹಾಕಿ ಬತ್ತಿ ಹಚ್ಚತಕ್ಕಂಥದ್ದು ಮಾಡಿ. ಸಂಜೆ ಬಂದ್ಮೇಲೆ ಅದ್ರಲ್ಲಿ ಬೇಕಾದ್ರೆ ಏನಾದ್ರು ಪಾಯಸ ಪ್ರಸಾದ ಈ ವಾರದಲ್ಲಿ ಮಾಡ್ಕೊಂಡು ತಿಂದ್ರೆ ಆಯ್ತು. ದೊಡ್ಡ ಕಾರ್ಯಗಳು ಬೇಡ. ಮಿಥುನ ರಾಶಿ, ಟೆಕ್ನಿಕಲ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಟೆಕ್ನಿಕಲ್ ಅನಾಲಿಸಿಸ್ಟ್, ಮ್ಯಾನೇಜ್ಮೆಂಟ್ ಅನಾಲಿಸಿಸ್ಟ್, ಚಾರ್ಟರ್ಡ್ ಅಕೌಂಟೆಂಟ್, ಫೈನಾನ್ಷಿಯಲ್ ಅನಾಲಿಸಿಸ್ಟ್, ತುಂಬಾ ಅದ್ಭುತವಾಗಿ ಡೇಟಾ ಅನಾಲಿಸಿಸ್ಟ್ ನಡೆಯತಕ್ಕಂಥ ದಿನ. ಒತ್ತಡವಿರುತ್ತೆ ಅಷ್ಟು. ದೊಡ್ಡ ಕೆಲಸ, ದೊಡ್ಡ ಜವಾಬ್ದಾರಿ ಅಂದ ಮೇಲೆ ಇದ್ದಿದ್ದೆ. ಇನ್ನು ಕರ್ಕಾಟಕ ರಾಶಿ, ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ತುಂಬಾ ಅನುಕೂಲ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಸಿಂಹರಾಶಿ, ನಿಮಗೂ ಅಷ್ಟೇ ಸರ್ಜನ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಮೈನಿಂಗು, ಸಿಮೆಂಟು, ಕಬ್ಬಿಣ, ಕನ್ಸ್ಟ್ರಕ್ಷನ್ ಈ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಅದ್ಭುತ ಪ್ರಗತಿ. ಕನ್ಯಾ ರಾಶಿ, ಆರೋಗ್ಯ ಚೇತರಿಕೆ, ಮನಸ್ಸು ಚೇತರಿಕೆ, ಧೈರ್ಯ ಚೇತರಿಕೆ, ಒಂದು ಭೂ ಲಾಭ, ಮನೆ ಲಾಭ, ಅಧಿಕಾರ ಲಾಭ, ಗೌರವ ಲಾಭ. ಲಾಯರ್ ಆಗಿದ್ರೆ ಅಂತೂ ವಿಶೇಷ ಯಶಸ್ಸು. ತುಲಾ ರಾಶಿ, ಡಿಫೆನ್ಸ್ ಇಲಾಖೆಯಲ್ಲಿದ್ದೀರಾ, ಮಿಲಿಟರಿ ಇಲಾಖೆಯಲ್ಲಿದ್ದೀರಾ, ರಕ್ಷಣಾ ಇಲಾಖೆಯಲ್ಲಿದ್ದೀರಾ, ಪೊಲೀಸ್ ಇಲಾಖೆಯಲ್ಲಿದ್ದೀರಾ, ಇವತ್ತು ಟೆನ್ಷನ್ ಬಾಬತ್ತು. ನೋಡಿ, ಮೊನ್ನೆ ಯಾರೋ ಒಂದು 3.5 kg ಸಿಕ್ಕಾಕೊಂಡಿದ್ದಾನೆ ಬಂಗಾರ, ಯಾರ ಕೈಗೂ ಕೊಟ್ಟು. ಇಲ್ಲಿ ಮೈಸೂರಲ್ಲಿ ಏನದು 300 ಕೋಟಿಗೂ ಮೇಲ್ಪಟ್ಟು ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಂಡುಹಿಡಿದಿದ್ದಾರಪ್ಪ. ಯಾರಿಗೂ ಗೊತ್ತಾಗ್ಲಿಲ್ವಾ? ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಮೈಸೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ. ನಾವು ಕನ್ನಡದವ್ರಿಗಿಂತ ಅಭ್ಯಾಸಗಳೆಲ್ಲ ಇಲ್ಲ, ಇದೆಲ್ಲ ಇರೋದು ಅವ್ರಿಗೆ. ನಮ್ಮನ್ನ ಹೇಳ್ತಾರೆ ಬುಲ್ಶಿಟ್ ಸಿಟಿ, ಸ್ಟುಪಿಡಿಟಿ ಸಿಟಿ, ಏ ಗಂದಾ ಹೇ, ತುಮ್ ಲೋಗೋ ಕ್ಯೂ ಆನಾ ಹೇ. ನಿಮ್ಮೂರಲ್ಲಿ ಇಟ್ಕೊಳ್ಳಿ, ನಮ್ಮೂರಲ್ಲಿ ಪಬ್ಬೇ ಇರ್ಲಿಲ್ಲ. ಎಲ್ಲೋ 1-2 ದುಡ್ಡಿರೋರ್ಗಿತ್ತು, 1-2. ಈ 30 ವರ್ಷದಲ್ಲಿ 300 ಆಗ್ಬಿಟ್ಟಿದ್ರು. ನೀವ್ ಬಂದ್ಮೇಲೆ ನಮ್ ಕನ್ನಡದವ್ರು ಇಂಥ ಎಡವಟ್ಟು ಕೆಲಸಗಳೆಲ್ಲ ಮಾಡೋದಿಲ್ಲ. ಹೇಸಿಗೆ ಅದು. ಇಂಥ ಡ್ರಗ್ಸು ನಮ್ ಕನ್ನಡದವ್ರು ಮಾಡಲ್ಲ ಮಕ್ಕಳ. ಗುಂಡಿಗೇನು ಇಲ್ಲ, ನಾವು ಹೋಗೋದು ಇಲ್ಲ. ಇಂಥ ಅಡ್ಡದಾರಿ ಕೆಲಸ ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ, ಇಂಥ ಅಡ್ಡ ಕಸಬುಗಳು ನಮ್ಮ ಕನ್ನಡದವರು.
ಸ್ವಾಭಿಮಾನಿಗಳು ಸ್ವಾಮಿ. ನಾವು ಒಂದು ಪುಟ್ಟದಾಗ ಮೆಸ್ ಇಟ್ಕೊಂಡು ಬದುಕ್ಬಿಡ್ತೀವಿ, ಒಂದು ಏನೋ ಒಂದು ಅಯ್ಯಂಗಾರ್ ಬೇಕರಿ ಇಟ್ಕೊಂಡು ಬದುಕ್ಬಿಡ್ತೀವಿ ಸ್ವಾಮಿ, ನಾವು ಒಂದು ಕಾಂಡಿಮೆಂಟ್ ಇಟ್ಕೊಂಡು ಬದುಕ್ಬಿಡ್ತೀವಿ ಸ್ವಾಮಿ, ಒಂದು ಸೊಪ್ಪು ವ್ಯಾಪಾರ ಮಾಡ್ಕೊಂಡು ಬದುಕ್ಬಿಡ್ತೀವಿ ಸ್ವಾಮಿ, ನಾವು ಜೋಳದ ರೊಟ್ಟಿ ಮಾಡ್ಕೊಂಡು ನಾವು ಬದುಕು ಕಟ್ಬಿಡ್ತೀವಿ ಸ್ವಾಮಿ. ನಾವು ಈ ತರದ್ದೆಲ್ಲ ಇಂಥ ಏಸ್ಗೆ ಕೆಲಸ ಕನ್ನಡದವ್ನು ಮಾಡೋದೇ ಇಲ್ಲ. ಮೊನ್ನೆ ಕೂಡ ನೋಡಿ, ಒಂದು ತಾಯಿ ಜೀವ ಎಷ್ಟೋ ಕೋಟಿ ಡಿಜಿಟಲ್ ಅರೆಸ್ಟ್ ಎತ್ತಾಕೊಂಡ್ಬಂದಿದ್ದಾರೆ. ಯಾರವನು, ಯಾವೂರವನು ಅಂತ ನೋಡಿ, ಎಷ್ಟೋ ಕೋಟಿ ಡಿಜಿಟಲ್ ಅರೆಸ್ಟ್ ಆಯ್ತು. ಅವನ ಅಕೌಂಟಲ್ಲಿ 1 ಕೋಟಿ 35 ಅಕೌಂಟಲ್ಲಿ ದುಡ್ಡನ್ನ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಸಿಕ್ಕಾಕೊತ್ತಿರೋ ಹೋಗಿ ಕುಜಾ ಬಂದು ಬುಧನ್ ಮನೇಲಿ ಕೂತಿರೋದಲ್ವಾ. ದೊಡ್ಡ ದೊಡ್ಡ ಕಳ್ಳರುಗಳು, ದೊಡ್ಡ ದೊಡ್ಡ ಹಂಗಾಮಗಳು, ದೊಡ್ಡ ದೊಡ್ಡ ಫ್ರಾಡ್ಗಳು ಮುಚ್ಚಿಟ್ಟಿರೋದು. ಶನಿ ವಕ್ರ ಎಷ್ಟು ವರ್ಷ ಮುಚ್ಚಿಟ್ಟಿರ್ತೀರಿ? 30 ವರ್ಷ 60 ವರ್ಷ ಎಲ್ಲ ಊದಿಟ್ಟಿರೋದೆಲ್ಲ ಹೊರಗಡೆ ಬರ್ತವೆ. ಹೆಣಗಳೇ ಸತ್ಯವೇ ಹೇಳಿಬಿಡುತ್ತವೆ. ಸುಳ್ಳುಗಳ ಭಂಡಾರವೆಲ್ಲ ಹೊರಗಡೆ ಬರ್ತವೆ. ಯಾರು ನೋಡ್ತಿರೋದು? ಸುಬ್ರಹ್ಮಣ್ಯ ನೋಡ್ತಿರೋದು. ಅದು ಮಲಗಿರೋ ಶಿವನನ್ನ ತಟ್ಟೆ ಬಿಸಿ, ಅಪ್ಪ ಅಪ್ಪ ಎದ್ದೋಳು, ನೀನ್ ಸುಮ್ಮನೆ ಕಣ್ಮುಚ್ಕೊಂಡು ಸದಾ ಶಿವನಾಗ ಕುತ್ಕೋಬಿಟ್ಟಿದ್ಯಾ, ಇದೆಲ್ಲ ಆಗೋದಿಲ್ಲ. ದಂಡಂ ದಶಗುಣಂ ಶ್ರೀರಾಮಚಂದ್ರರೇ ಹೇಳಿದ್ದಾರೆ. ನೀನು ಎಲ್ಲಿಯವರೆಗೂ ಅಧರ್ಮಬದ್ಧವಾಗಿ ಯುದ್ಧ ಮಾಡ್ತೀಯೋ ನಾನು ಮಾಡೋದೆ. ನಾನು ಧರ್ಮ ಅಂತ ನಿಂತಿದ್ರೆ ನೀನ್ ಧರ್ಮಬದ್ಧವಾಗಿ ಯುದ್ಧ ಮಾಡ್ತಿಲ್ಲ. ನಾನು ಎಷ್ಟೊತ್ತು ಅಂತ ಕಾಯೋದು? ಬದಲಾಗ್ತೀಯ ನೀನು ಬದಲಾಗಲ್ಲ, ನಾನು ಬದಲಾಗೋದೆ. ನಾನು ಬದಲಾಗ್ತೀನಿ ಈಗ ಅಂತ. ನಾವು ಬದಲಾಗಬೇಕು, ಅದರ ಸಂಕೇತ. ಎಚ್ಚರಿಕೆ. ತುಲಾ ರಾಶಿ ಸ್ವಲ್ಪ ಹುಷಾರು. ಸಿಕ್ಕಾಕೋತೀರಿ, ಫ್ರಾಡ್ ಮಾಡಿರೋರು ಸಿಕ್ಕಾಕೋತೀರಿ. ಫ್ರಾಡ್ ಹಿಡಿಯೋರ್ಗೆ ದೊಡ್ಡ ದೊಡ್ಡ ಭರ್ಜರಿ ಬೇಟೆಗಳು. ರಿಯಲ್ ಎಸ್ಟೇಟ್ ಅಲ್ಲಿ ಕೈ ಇಡಬೇಕು. ರಿಯಲ್ ಎಸ್ಟೇಟ್ ಅಲ್ಲಿ ದೊಡ್ಡದು ಸಿಗುತ್ತೆ, ಏನೇನೋ ಸಿಗುತ್ತೆ ಆ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂಥದ್ದು. ವೃಶ್ಚಿಕ ರಾಶಿ ಬ್ಯೂಟಿಫುಲ್ ಡೇ. ವೃತ್ತಿ, ಉದ್ಯೋಗ, ಕುಟುಂಬ, ಲವಬಲ್ ಸಕ್ಸಸ್ಫುಲ್ ಡೇ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಧನುಸು ರಾಶಿ ನಿಮಗೂ ಅಷ್ಟೇ ಚೆನ್ನಾಗಿದೆ. ಫುಡ್ ಇಂಡಸ್ಟ್ರಿ, ಫೈರ್ ಇಂಡಸ್ಟ್ರಿ, ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿ, ಮೈನಿಂಗ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ಡ್ರೈವರ್ ಆಗಿದ್ದೀರಾ, ಮಿನಿಮಮ್ ಸೆಕ್ಯೂರಿಟಿ. ಬ್ಯೂಟಿಫುಲ್ ಡೇ. ಮಕರ ರಾಶಿ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪೆಟ್ರೋಲ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಅದ್ಭುತ ಪ್ರಗತಿ. ಕುಂಭರಾಶಿ ಚಂದ್ರ ಅಷ್ಟಮ ಸ್ವಲ್ಪ ಟೆನ್ಷನ್ ಕೊಡ್ತಾನೆ, ಸ್ವಲ್ಪ ಹುಷಾರ್. ಅದರಲ್ಲೂ ಹಸ್ತ ನಕ್ಷತ್ರ ಕನ್ಫರ್ಮ್ ಇವತ್ತು ಕೆಲವೊಂದು ಡಿಸ್ಟರ್ಬ್ಗಳಿರುತ್ತೆ. ಏನೋ ಮಾತಾಡಕ್ ಹೋಗ್ಬೇಡಿ, ನೀವೇ ದೊಡ್ಡವರು ಅಂತ ಸುಮ್ಮನೆ ಇದ್ಬಿಡಿ. 2 ದಿನ ಚಂದ್ರ ಅಷ್ಟಮ ಇರೋದ್ರಿಂದ ತಲೆ ಕೆಡಿಸ್ತಾನೆ. ಬುದ್ಧಿ, ಮಾತು, ಆಲೋಚನೆ, ಚಿಂತನೆ. ಮುಖ್ಯವಾಗಿ ಕುಂಭರಾಶಿ ಯಾವುದೇ ತಗಾದೆ, ಕಿರಿಕಿರಿ, ಅನ್ಕಂಟ್ರೋಲಬಲ್ ಫೈರ್ಗೆ ಆಗ್ಬಿಡ್ತೀರಿ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮೀನರಾಶಿ ಚೆನ್ನಾಗಿದೆ. ಶಶಮಂಗಳ ಯೋಗ ವಿಶೇಷ ಫಲಪ್ರದವನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸ್, ವೆಹಿಕಲ್ಸ್, ಎಂಟರ್ಟೈನ್ಮೆಂಟ್, ಪಬ್ಲಿಕ್ ರಿಲೇಶನ್ಶಿಪ್, ಇಂಥ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಬಲಂ ಪ್ರಾಪ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.